ಎಷ್ಟು ಜನಜನಿತವಾದಂತಹ ಒಂದು ಟ್ಯೂನ್ ಇದು, ಒಂದು ಸಂಯೋಜನೆ ಇದು. ಮತ್ತು ಈ ಕಾಲದ ಮಕ್ಕಳು ಕೂಡ ಅದನ್ನು ಹಿಂದೆ ಕೇಳೇ ಇಲ್ವೇನೋ, ಆದರೂ ಕೂಡ ಅದು ಗೊತ್ತು ಅನ್ನುವಷ್ಟರ ರೀತಿಯಲ್ಲಿ ಆ ಗೀತೆ ಆಪ್ತ ಆಗುತ್ತೆ. ಸಂತ ಶಿಶುನಾಳ ಶರೀಫ. ಲಕ್ಷ್ಮೀನಾರಾಯಣ ಭಟ್ರು ಈ ತತ್ವ ಪದಗಳನ್ನು ಅಶ್ವತ್ಥರಿಗೆ ಕೊಟ್ಟ ನಂತರದ ಕ್ಯಾಸೆಟ್ಗಳಾಗಲಿ ಸಂಗೀತ ಆಗಲಿ ಬಂತಲ್ಲ, ಅದರ ಪಾಪ್ಯುಲಾರಿಟಿ ಎಷ್ಟು ದೊಡ್ಡ ಮಟ್ಟದಲ್ಲಾಯಿತು ಅಂತಂದರೆ ನಮಗೆ ವಿಧಿ ಇರಲಿಲ್ಲ. ಬಳಸೋದಿದ್ದರೆ ಅದೇ ಬಳಸಬೇಕೇ ಹೊರತು ಬೇರೆ ಅಲ್ಲ. ನೋಡಿ ಕಾಂಟ್ರಾಸ್ಟ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅಶ್ವತ್ಥನೇ ಹಾಡಬೇಕು, ಅಶ್ವತ್ಥನ ವಾಯ್ಸಲ್ಲೇ ಇರಬೇಕು, ಅದು ಅಷ್ಟೇ. ಸಂತ ಶಿಶುನಾಳ ಶರೀಫನ ವಾಯ್ಸು ಅಶ್ವತ್ಥನ ವಾಯ್ಸಲ್ಲದೆ ಬೇರೆ ವಾಯ್ಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಆದರೆ ಇದರ ಮೇಕಿಂಗ್ ಮಾತ್ರ ಭಾಳ ಒಂಥರ ವಿಚಿತ್ರವಾಗಿದೆ. ಅದನ್ನು ಹೇಳಬೇಕು ನಿಮಗೆ, ಅದರಲ್ಲಿ ಎಸ್ಪೆಷಲಿ ಇವರಿಗೆ ಹೇಳಬೇಕು. ಅದು ಜೆ.ಎಚ್. ಪಟೇಲ್ ಅವರು CM ಆಗಿದ್ದ ಕಾಲ. ಹರಿಕೋಡೆಯವರು ಅವರ ಆಪ್ತ ಮಿತ್ರರು. ಆ ಕಾಲಘಟ್ಟದಲ್ಲಿ ಅಶ್ವತ್ಗೂ ಯಜಮಾನರಿಗೂ ಬಹಳ ಒಳ್ಳೆಯ ಸಂಬಂಧ. ಒಂದು ದಿವಸ ಬೆಳಿಗ್ಗೆ 3 ಗಂಟೆಗೆ ಒಂದು ಪೊಲೀಸ್ ಜೀಪು ಒಂದು ಕಾರು ನಮ್ಮ ಮನೆಗೆ ಬಂದು ನಿಂತ್ಕೋತು ಹೊರಗಡೆ. 3 ಗಂಟೆ ರಾತ್ರಿ. ನಮ್ಮ ಅಪ್ಪನಿಗೆ ಎದೆ ಡವ 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 ಹೊಡ್ಕೊಳಕ್ಕೆ ಶುರು ಆಗ್ಬಿಟ್ಟಿತ್ತು. ಯಾಕೋ ಪೊಲೀಸ್ ಜೀಪ್ ಬಂದುಬಿಟ್ಟಿದೆ, ಕಾರ್ ಬಂದುಬಿಟ್ಟಿದೆ ಅಂದು. CM ಆಫೀಸ್ ಕಾರ್ ಅದು. ಅರ್ಜೆಂಟಾಗಿ ನಿಮ್ಮನ್ನು ಕರ್ಕೊಂಡು ಹೋಗಬೇಕಂತೆ. ಎಲ್ಲಿಗೆ? ಅದೆಲ್ಲ ನೀವು ಬರಬೇಕಂತ ಅಷ್ಟೇ. 3 ಗಂಟೆ ರಾತ್ರಿಯಲ್ಲಿ ಎಬ್ಸಿ ನನ್ನ ಕರ್ಕೊಂಡು ನೇರವಾಗಿ ಒಂದು ಕಬನ್ ಹೌಸ್ ಅಂತಿದೆ, ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಅಶ್ವತ್ಥ ಆಲ್ರೆಡಿ ಒಂದು ತಬಲಾ ಇತ್ಯಾದಿ ಇಟ್ಕೊಂಡು ಒಂದು ಮ್ಯೂಸಿಕ್ ಸೆಷನ್ ನಡೀತಾ ಇದೆ. ಅದರಲ್ಲಿ ಬರೀ ಶಿಶುನಾಳ ಶರೀಫನ ಗಾಯನವೇ ನಡೀತಾ ಇದೆ. ನಾನು ಹೋಗಿ ಕೂತೆ ಅಷ್ಟೇ. ಒಂದು 2-3 ಹಾಡಾದಮೇಲೆ ಜೆ.ಎಚ್. ಪಟೇಲ್ರು ಕಂಡುಬಿಟ್ರು. ಅಲ್ಲಿವರೆಗೂ ಆ ಹಾಡನ್ನು ಆಸ್ವಾದಿಸ್ತಾ ಕೂತಿದ್ರು. ಕಂಡುಬಿಟ್ಟು, ಇಂಥ ತತ್ವ ಪದಗಳು ಜನರ ಮನಸ್ಸಿನೊಳಗೆ ಹೋಗ್ಬೇಕಪ್ಪ, ಜನರಿಗೆ ಹೋಗಿ ಸೇರಬೇಕದು, ಜನರದಿದು, ಜನರ ಮನಸ್ಸಿನಲ್ಲಿ ಅದು ಸೇರ್ಕೋಬೇಕು ಅಂದರು. ನಾವಿಬ್ಬರು ಮುಖ ನೋಡ್ತಾ ಇದ್ವಿ. ಏನು ಮಾಡ್ಬೋದು ಅಂತ ನಮಗೇನು ಗೊತ್ತು. ಇನ್ನೊಂದು ದೊಡ್ಡ ಕ್ಯಾಸೆಟ್ ಮಾಡಬೇಕಾ, ಇಲ್ಲೊಂದು 500 ಕ್ಯಾಸೆಟ್ ಮಾಡಬೇಕಾ, ಆ ಥರ ಏನೋ ಯೋಚನೆ ಮಾಡ್ತಾಯಿದ್ವಿ. ಅವರು ಯಜಮಾನ್ರೇ, ಇವ್ರನ್ನ ಅವ್ರ ಯಜಮಾನ್ರೇ ಅಂತ ಕರಿತಿದ್ರು, ಅವರನ್ನು ಇವ್ರ ಯಜಮಾನ್ರೇ ಅಂತ ಕರಿತಿದ್ರು. ಅವ್ರನ್ನ ಇವ್ರ ಯಜಮಾನ್ರೇ, ಪಟೇಲ್ರನ್ನ ಅವ್ರ ಯಜಮಾನ್ರೇ ಇದನ್ನು ಒಂದು ಸಿನಿಮಾ ಮಾಡಿದ್ರೆ ಹೇಗೆ ಅಂದರು. ಹಾಂ ಸರಿ, ನಾಗಾಭರಣ ಮಾಡಿಬಿಡಿ. ರಾತ್ರಿ 4:15 ಗಂಟೆಯಲ್ಲಿ, ಅಂದರೆ ಬೆಳಗ್ಗಿನ ಜಾವ 4:15 ಗಂಟೆಯಲ್ಲಿ ಇನ್ನೇನು ಸೂರ್ಯ ಬರೋವಾಗ ಇದು ಡಿಸೈಡ್ ಆಯಿತು. ಸಂತ ಶಿಶುನಾಳ ಶರೀಫನ ಜನನ ಸಿನಿಮಾದ್ದು ಬೆಳಗ್ಗೆ 4:15 ಆಗಿತ್ತು. ಬೆಳಗಿನ ಜಾವದ ಹೆರಿಗೆ. ಎಂತಹ ಕ್ಷಣಗಳನ್ನು ಅದು ತಂದುಕೊಡ್ತು ಅಂದರೆ, ಶೂಟಿಂಗ್ನಲ್ಲಿ ರೆಕಾರ್ಡ್ ಮಾಡಿರಲಿಲ್ಲ, ಕೆಲವೇ ಹಾಡುಗಳನ್ನು ಮಾಡಿದ್ವಿ. ಅಲ್ಲಿ ಒಂದು ಉರ್ದು ಸೂಫಿ ಪದಗಳು ಬರ್ತವೆ, ಅದಕ್ಕೆ ಅವನು ಮ್ಯೂಸಿಕ್ ಮಾಡಿರಲಿಲ್ಲ. ನಾನು ಶೂಟ್ ಮಾಡ್ತಾಯಿದ್ದವನು ಇದ್ದಕ್ಕಿದ್ದಾಗ ನಿನ್ನೆ ಪ್ರೀವಿಯಸ್ ಡೇ ನೈಟ್ ಡಿಸ್ಕಷನ್ನಲ್ಲಿ ನನಗೆ ಅಲ್ಲೊಂದು ಉರ್ದು ಸಾಂಗೇ ಬೇಕಾಗುತ್ತೆ, 4 ಲೈನ್ ಇರಬೇಕು, ಅದನ್ನು ಹುಡುಕು, ಅದನ್ನು ಹಾಡಬೇಕು, ನಾನು ಅದನ್ನು ಶೂಟ್ ಮಾಡ್ತಾಯಿದ್ದೀನಿ ಹಿಂದೆ. ಆಯಿತು ಮಾಡು ಅಂದ. ರೆಡಿಯಾಗಿದ್ದಾನೆ. ರಾತ್ರಿ ಎಷ್ಟೊತ್ತಿಗೆ ಇದ್ದ, ಏನು ಮಾಡ್ದೆ ಗೊತ್ತಿಲ್ಲ. ಬೆಳಗ್ಗೆ ನಾನು ಅದನ್ನು ಕುಂದಗೋಳದಲ್ಲಿ ಶೂಟ್ ಮಾಡ್ತಾಯಿದ್ದೆ, ಆ ಮಸೀದಿ ಪಕ್ಕದಲ್ಲಿ ಎಲ್ಲೋ ಶೂಟ್ ಮಾಡ್ತಾಯಿದ್ದೆ. ಆ ಮಸೀದಿಯಿಂದ ಅದು ನಾನು ಹೇಳಿದೆ, ನೀನು ಹಾಡ್ತಾ ಹೋಗು, ನೀನು ಹಾಡೋದ ರಿದಮ್ಗೆ ಸರಿಯಾಗಿ ನಾನು ಆ ಶೂಟ್ ಮಾಡ್ತೇನೆ ಅಂದೆ. ಅವನು ಹಾಡ್ತಾ ಹೋದ. ಅದು ಉರ್ದು ಹಾಡೋದು. ಹಾಡ್ತಾ ಹೋಗ್ತಾನೆ. ನಾನು ಅದರ ಪ್ರಕಾರ ಟ್ರಾಲಿಗಳನ್ನು ಒಂದೊಂದೇ ಟ್ರಾಲಿ ಶ್ರೀಧರ್ ಅದರಲ್ಲಿ ಇದು ಮಾಡ್ತಾ ಇರ್ತಾನೆ, ಆಜಾನ್ ಇದು ನಡೀತಾ ಇರುತ್ತೆ. ನಾವು ಅದನ್ನು ಈ ಪದಗಳನ್ನ ಬಳಸ್ಕೊಂಡು ಬರೆಸಿದ್ದೀವಿ. ಟ್ರಾಲಿ ಮಾಡಿಬಿಟ್ಟೆ. ಎಲ್ಲ ಮಾಡಿದ್ಮೇಲೆ ಅವನು ಕೇಳಿದೆ, ಅಣ್ಣ ಇದು ಹೀಗೆ ಅಲ್ಲಿ ಎಡಿಟಿಂಗಲ್ಲಿ ಬರುತ್ತಾ? ಯಾಕೆಂದರೆ ನಿನ್ನ ಪಡೆ ನೀನು ಆಡಿಬಿಟ್ಟೆ, ಇದೇ ಹಾಡಿದ್ದೆ ಅಲ್ಲಿ ಬರುತ್ತಾ ಅಂದೆ. ಯಾಕೋ ಅಷ್ಟೊಂದು ಭಯ, ನಾನೇ ಹಾಡ್ತೀನಿ ಅಲ್ಲಿಂದ. ಯು ಬಿಲೀವ್ ಇಟ್ ಆರ್ ನಾಟ್, ಎಡಿಟಿಂಗ್ ಆಗಿ ರೆಕಾರ್ಡಿಂಗ್ ಮುಂಚೆ ಅದನ್ನು ನಾವು ಪ್ಲೇ ಮಾಡಿ ಒಂದು ಮೈಕ್ ಇಟ್ಟು ರೆಕಾರ್ಡಿಂಗ್ ಮಾಡಿದಾಗ ಅದೇ ರಿದಮ್ಮಲ್ಲಿ, ಅದೇ ಸ್ಪೀಡಲ್ಲಿ, ಅದೇ ಇದರಲ್ಲಿ ಅವನು ಹಾಡಿದ್ದ. ಎಂತಹ ಒಂದು ಸ್ಥಿರತೆ ಅವನ ಮೈಂಡಲ್ಲಿತ್ತು. ನಾನು ಹೀಗೆ ಅದನ್ನು ಮಾಡಿದ್ದೇನೆ. ಅದನ್ನು ಎಷ್ಟೋ ದಿವಸ 3-4 ತಿಂಗಳಾಗಿತ್ತು ಅದನ್ನು ಶೂಟಿಂಗ್ ಆಗಿ, ಲ್ಯಾಬ್ಗೆ ಹೋಗಿ ಎಡಿಟ್ ಆಗಿ ಎಲ್ಲ ಆಗಿ ಬರೋಟ್ಲಿ 2-3 ತಿಂಗಳಾಗ್ಬಿಟ್ಟಿತ್ತು. ಆದರೂ ಅದನ್ನು ಅಲ್ಲಿ ಸಾಧಿಸಿದ್ದ. ಅಂತಹ ಪ್ರತಿಭೆ. ಅದಕ್ಕೆ ನಾನು ಆ ದೈತ್ಯ ಪ್ರತಿಭೆ ಅಂತ ಹೇಳಿದ್ದೆ. ಅದು
ಸೊ ತನ್ನ ಎಲ್ಲ ಇರುವುಗಳನ್ನು ಕೇವಲ ಸಂಗೀತದ ಸುತ್ತಮುತ್ತ ಇರುವ ತನ್ನ ಎಲ್ಲ ಕಲ್ಪನೆಗಳ ಜೊತೆಯಲ್ಲಿ ಆತ ಸಾಕಾರಗೊಳಿಸೋದಕ್ಕೆ ಹೊರಡ್ತಾ ಇದ್ದ. ಅದರಲ್ಲಿ ಸಂತ ಶಿಶುನಾಳ ಬಹಳ ಮುಖ್ಯವಾದಂತಹ ಮೈಲಿಗಲ್ಲಾಗಿ ನನಗೆ ಮತ್ತು ಅವರಿಗೆ ಮತ್ತು ಇಡೀ ತಂಡಕ್ಕೆ, ಇಡೀ ಕನ್ನಡಕ್ಕೆ, ಇಡೀ ಕರ್ನಾಟಕಕ್ಕೆ ಇವತ್ತು ಅಶ್ವತ್ಥ ಕೊಟ್ಟಂಥ ಕೊಡುಗೆ. ಆಮೇಲೆ ಆ ಸಿನಿಮಾವು ಕೂಡ ಅಷ್ಟೇ ಸೊಗಸಾಗಿ ಮೂಡಿಬಂದಿದೆ. ಗಿರೀಶ್ ಕಾರ್ನಾಡ್ರ ಅಭಿನಯ, ಶ್ರೀಧರ್ ಅವರ ಅಭಿನಯ, ಅಶ್ವಥ್ ಅವರ ಸಂಗೀತ. ನಿಮ್ಮ ಜೋಡಿ ಮತ್ತೊಂದು ದಾಖಲೆಯನ್ನು ನಿರ್ಮಿಸಿದ್ದು, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು ಸಂತಾಗೂ. ಹೌದು, ಸಂತ ಶಿಶುನಾಳ ಶರೀಫಾ ಒನ್ಸ್ ಅಗೇನ್ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದಂತಹ ಚಿತ್ರ ಅದು. ತದನಂತರ ತುಂಬ ಸ್ವಾರಸ್ಯಕರವಾದಂಥ ಹಲವು ಘಟನೆಗಳೊಂದಿಗೆ ತೆರೆಗೆ ಬಂದದ್ದೇ ಮೈಸೂರು ಮಲ್ಲಿಗೆ. ಅದರ ಒಂದು ಹಾಡು ಕೇಳಿ ನಾನು ಮಾತು ಮುಂದುವರಿಸ್ತೀನಿ. ಒಂದು ಸೊಗಸಾದ ಹಾಡಿದೆ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನೋ ಚಂದ ನಿನಗಾವುದೆಂದು. ಕನಸಿನಲ್ಲಿಯೂ ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರು ಅವ್ರ ಹೆಂಡತಿಯನ್ನೇ ಕಂಡ್ರು ಅಂತ ಅವ್ರ ಮೇಲಿರುವಂಥ ಒಂದು ಆರೋಪ. ಹಾಗಾದ್ರೆ ನೀವೆಲ್ಲ ಬೇರೆಯವರೆಲ್ಲ ಯಾರನ್ನು ನೋಡ್ತಾರೆ ಅದು ಗೊತ್ತಿಲ್ಲ ನನಗೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ಇದು ಕೆ ಎಸ್ ನರಸಿಂಹಸ್ವಾಮಿ ಅವರ ಮಲ್ಲಿಗೆಯ ಆ ಘಮದ ಕವಿತೆ. ಅಶ್ವತ್ಥರ ಅವರ ವೀರಾವೇಶಗಳು ಎಷ್ಟಿದ್ವು ಅಂತ ಹೇಳಿದ್ರು. ಆ ನೂರು ಭಾವಗಳು ಕೂಡ ಎಷ್ಟು ಸೊಗಸಾಗಿ ಚಿತ್ರಿತಾಗಿದೆ. ಅದನ್ನು ಅಷ್ಟೇ ಸೊಗಸಾಗಿ ಚಿತ್ರಿಸಿದ್ದಾರೆ ಕೂಡ. ಈ ಗೀತೆಯನ್ನು ಹಡ್ಪದ್ ಮತ್ತು ಎಂ ಡಿ ಪಲ್ಲವಿ ಅವರು ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಒಂದು ಜೋರಾದ ಚಪ್ಪಾಳೆ ಸ್ನೇಹಿತರೆ. ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು ಚಂದ ನಿನಗಾವುದೆಂದು. ನಮ್ಮೂರು ಹೊನ್ನೂರು ನಿಮ್ಮೂರು ನವಿಲೂರು ಚಂದ ನಿನಗಾವುದೆಂದು. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದಿನ ಕೇಳಲೇಕೆ, ನಮ್ಮೂರ ಮಂಚದಲ್ಲಿ ನಿಮ್ಮೂರ ಕನಸಿದನು ವಿಸ್ತರಿಸಿ ಹೇಳಬೇಕೆ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆನ್ನ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಲಾಕೆ. ತೌರೂರ ದಾರಿಯಲ್ಲಿ ತೆಂಗುಗಳು ತಲೆದೂಗಿ ಬಳೆಗಳು ತೋಳವೀಸಿ, ಮಲ್ಲಿಗೆಯ ಮೊಗ್ಗುಗಳು ಮುಳ್ಳಪೇರಿಯ ವರಿಸಿ ಬಳುಕುತ್ತಿದೆ ಕಂಪಸೂಸಿ. ನಗು ನಗುತ್ತ ನಮ್ಮೂರ ಹೆಣ್ಣುಗಳು ಬರುತ್ತಿರಲು ನಿಮ್ಮೂರ ಸಂತೆಗಾಗಿ, ನವಿಲೂರಿಗಿಂತಲೂ ಹೊನ್ನೂರೆ ಸುಖವೆಂದು ನಿಲ್ಲಿಸಿತು ಪ್ರೇಮ ಕೂಗಿ. ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದೆಲ್ಲ ಕೇಳಲೇಕೆ, ಎನ್ನ ರಸ ಸುಮ್ಮನಿರಿ ಎಂದಳಾಕೆ.
ಸುಮ್ಮನಿರಿ ಎಂದಳಾಗೆ ಲಾ 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 ಭಾವಗೀತೆಯಲ್ಲಿ ಅದಾಗಲೇ ಮೈಸೂರು ಮಲ್ಲಿಗೆ ಹಾಡುಗಳು ಜನಜನಿತವಾಗಿದ್ದವು. ಅಶ್ವಥ್ ಅವರ ಪರಾಕಾಷ್ಠೆಯ ಗಾಯನ ಮಾಡಿದರು. ಅದರ ಬಳೆಗಾರ ಚೆನ್ನಯ್ಯ ಇರ್ಬೋದು, ನಿನ್ನ ಪ್ರೇಮದ ಪರಿಯ, ನಿನ್ನೊಲುಮೆಯಿಂದಲೇ, ಈ ಥರದ ಹಾಡುಗಳು. ಆದರೆ ಸಿನಿಮಾ ಬಂದಾಗ ನನಗೆ ತುಂಬ ಪರಮಾಶ್ಚರ್ಯ ಆಗಿದ್ದು ಅಲ್ಲಿ ಅಶ್ವಥ್ ಹಾಡಲಿಲ್ಲ ಅಂತ, SPB ಹಾಡಿದ್ರು. ಅದು ಹೇಗೆ ಸಾಧ್ಯ ಆಯಿತು ಸರ್? ಅಂದರೆ ಅಷ್ಟು ಪಾಪ್ಯುಲಾರಿಟಿ ಇದ್ದಂತಹ ಒಬ್ಬ ಗಾಯಕ ಅದರ ಜನಮನ್ನಣೆ ಗಳಿಸಿರುವಾಗ ಗಾಯಕನನ್ನು ಬದಲು ಮಾಡುವ ಧೈರ್ಯ ಮಾಡಿದ್ದು ಯಾಕೆ? ಮತ್ತು ಒಬ್ಬ ಅದ್ಭುತ ಗಾಯಕನಾಗಿ ಅದನ್ನು ಅಶ್ವಥ್ ಒಪ್ಪಿದ್ದು ಹೇಗೆ ಅಂತ. ಭಾಳ ಇಂಟ್ರೆಸ್ಟಿಂಗ್ ಕತೆ ಇದು. ಅದಕ್ಕೆ ನಾನು ಅವನನ್ನು ಕವಿ ಕಾವ್ಯ ಸರದಾರ ಅಂತ ಹೇಳಿದ್ದು. ಅಶ್ವತ್ಥೇ ಮೈಸೂರು ಮಲ್ಲಿಗೆ ಕ್ಯಾಸೆಟಲ್ಲಿ ಹಾಡಿರೋದು. ನಾವು ರೆಕಾರ್ಡ್ ಮಾಡಿದ್ದು ಫಸ್ಟ್ ಇದರಲ್ಲಿ ಟ್ರ್ಯಾಕ್ ಥರ ಫಸ್ಟ್ ನಮಗೆ ಸಿನಿಮಾಗೆ ಏನು ಬೇಕೋ ಅದನ್ನು ಮಾಡಿದಾಗಲೂ ಕೂಡ ಅವನೇ ಹಾಡಿದ್ದು. ಆದರೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ನಾನು ಯೋಚನೆ ಮಾಡ್ತಾ ಅಶ್ವತ್ಥನ ವಾಯ್ಸು ಆ ಯಂಗ್ ಯುವಕನಿಗೆ ಹೇಗೆ ಹೊಂದುತ್ತೆ ಅಂತ ಬಂತು. ನಾನು ಅವನಿಗೆ ಹೇಳಲಿಲ್ಲ. ಅವನಿಗೆ ಹೇಳಿದ್ರೆ ಅಷ್ಟೇ, ಇಲ್ಲ ನನ್ನನ್ನು ಹ್ಯಾಂಗ್ ಮಾಡ್ತಾನೆ, ಇಲ್ಲ ಅಲ್ಲೇ ಕಲಾಸ್. ಅದರಿಂದ ನನ್ನ ಸುತ್ತ ಇದ್ದವರಿಗೆ ಹೇಳಿದೆ, ನನ್ನ ಕ್ಯಾಮ್ರಾಮನ್ಗೆ, ನನ್ನ ಪ್ರೊಡಕ್ಷನ್ ಅವರಿಗೆ, ನನ್ನ ಅಸಿಸ್ಟೆಂಟ್ಗಳಿಗೆ, ಎಲ್ಲರಿಗೂ, ಕತೆಗಾರರು, ವ್ಯಾಸರಾಯ ಇವರೆಲ್ರಿಗೂ ಹೇಳಿದೆ, HSV ಎಲ್ಲರಿಗೂ ಹೇಳಿದೆ. ಅವರು ಅಶ್ವತ್ಗೆ ಹೆಂಗಯ್ಯ ಹೇಳ್ತೀಯಾ ನೀನು, ಅಷ್ಟೇ ನಿಂದು ಅಂದರು. ಇಲ್ಲ ಪ್ರಾಜೆಕ್ಟೇ ನಿಂತೋಗುತ್ತೆ, ಏನೋ ಆಗುತ್ತೆ ನಿಂದು, ಈಗ ಹಂಗೆಲ್ಲ ಮಾಡಬೇಡ, ಏನೋ ಮಾಡಿಬಿಡು. ಇಲ್ಲ ಇಲ್ಲ ಯಾಕೋ ಅನ್ನಿಸ್ತಾ ಇದೆ ಅಶ್ವತ್ಥನ ವಾಯ್ಸು ನಮ್ಮ ಹೀರೋನ ವಾಯ್ಸ್ಗೆ ಹೊಂದೋಲ್ಲ. ಅಲ್ಲಿ ಚೆನ್ನಾಗಿತ್ತು ಶ್ರೀಧರ್ಗೆ, ಅಲ್ಲಿ ಸಂತ ಶಿಶುನಾಳದಲ್ಲಿ, ಮೈಸೂರು ಮಲ್ಲಿಗೆನಲ್ಲಿ ಆ ನವಿರಾದ ಆ ಲವರ್ಸ್ ಇಬ್ಬರ ಇದೆಯಲ್ಲ, ಸುಧಾರಾಣಿ ಮತ್ತು ಆನಂದ್ ಮಾಡಿರೋದು, ಅದಕ್ಕೆ ಅದು ಸರಿಯಾಗಿ ಹೊಂದಲ್ಲ. ನೀನೇ ಹೇಳ್ಕೊ, ನೀನೇ ಏನಾದರೂ ಮಾಡ್ಕೊ ಅಂದ್ಬಿಟ್ಟು ಎಲ್ಲರೂ ಕೈ ತೊಳ್ಕೊಂಬಿಟ್ರು. ನಾನು ಅವ್ರಿಗೆ ಹೇಗೆ ಹೇಳಲಿ? ಒಂದು ದಿವಸ ಅದನ್ನು ಪೀಠಿಗೆ ಹಾಕಿದೆ ಸುಮ್ಮನೆ. ಅಶ್ವತ್ಥ ಭಾಳ ಚೆನ್ನಾಗಿದೆ ಗುರು, ಒಂದು ಹಾಡನ್ನು SP ಕೈಲಿ ಆಡ್ಸೋಣ ಅಂದ. ಅಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ, ಒಂದು ಹಾಡನ್ನು SP ಕೈಲಿ ಆಡ್ಸಿದ್ರೆ ಹೇಗಿರುತ್ತೆ, ಯಾವ್ದಾರು ಒಂದು. ಲೈ ಸುಮ್ಮನೆ ಇರ್ತೀಯಾ ಅಷ್ಟೇ. ಒಂದು ವಾರ ಮಾತಾಡಲಿಲ್ಲ ನಾನು. ಆಮೇಲೆ ಸುಮ್ಮನೆ ನಮ್ಮ ಪಾಡ ನಮ್ಮ ಕೆಲಸ ಬೇರೆ ಬೇರೆ ಆಯಿತು. ಮೈಸೂರು ಲೊಕೇಶನ್ಗೆ ಹೋಗಿದ್ವಿ, ಅತಿ ನಡೀತಾನೆ ಇತ್ತು. ಒಂದು ವಾರ ಆದಮೇಲೆ ಮೆಲ್ಲಿಗೆ ಇನ್ನೊಂದು ಸಲ ರೆಕಾರ್ಡಿಂಗ್ ಆಗ್ತದೆ. ನೋಡಪ್ಪ ಅದು ಒಂದು ಲವ್ ಸ್ಟೋರಿ. ಹೌದು, ಏನೀಗ ನಾನು ಚೆನ್ನಾಗಿ ಹಾಡಿಲ್ವಾ ಅಂದ. ಹಂಗಲ್ಲಮ್ಮ, ಸ್ವಲ್ಪ ವಾಯ್ಸ್ ಬೇರೆ ಇದ್ದರೆ ಇನ್ನೂ ಚೆನ್ನಾಗಾಗತ್ತೆ. ಏನಂದೆ? ನೀನು ಚೇಂಜ್ ಮಾಡಬೇಕು ಅಂತಿದ್ಯಾ? ಚೇಂಜ್ ಮಾಡಬೇಕು ಅಂತಿದ್ಯಾ? ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಆ ಹಾರ್ಮೋನಿಯಮನ್ನು ಹಂಗೆ ಟಬಾರ್ ಅಂತೇಳಿ ಇಟ್ಟ, ಹೋದ ಹೊರಗಡೆಗೆ. ಅವನದೊಂದು ಸ್ಕೂಟ್ರ್ ಇತ್ತು, ಆ ಸ್ಕೂಟ್ರ್ ಸ್ಟಾರ್ಟ್ ಮಾಡಿ ಢರ್ ಅಂತ ಮನೆ ಕೊಟ್ಟದ. 3 ದಿವಸ ನಾಪತ್ತೆ. ಫೋನ್ ಮಾಡಿದ್ರೆ ಅಲ್ಲಿ ಮನೆಯವರು ಫೋನ್ ತೊಗೊಳ್ತಾ ಇಲ್ಲ. ಮನೆಯವ್ರು ಫೋನ್ ತೊಗೊಂಡು ಅವನೇನೋ ಮಾತಾಡಲ್ವಂತೆ ಅಂತ ಅವ್ರು ಹಿಡ್ತಾ ಇದ್ದಾರೆ. 3 ದಿವಸ ನಾಪತ್ತೆ. ಓ ಇದು ಅಷ್ಟೇ ಗತಿ, ಇನ್ನಾಗಲ್ಲ, ಹೋಗಿ ಎಲ್ಲರನ್ನು ಕೇಳ್ಬೋಣ, ನೀನೇ ಮಾಡಪ್ಪ ಬಾರಯ್ಯ ಅಂತ ಹೇಳ್ಬೋಣ ಅಂತ ಹೇಳಿಬಿಟ್ಟು ಒಂದು ಡಿಸಿಷನ್ ತೊಗೊಂಡು ಹೋದೆ ಮನೆಗೆ. ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಆಗಿದೆ. ರೆಕಾರ್ಡಿಂಗ್ ಡೇಟ್, ಫೈನಲ್ ರೆಕಾರ್ಡಿಂಗ್ ಅಂತ ಏನು ಮಾಡ್ತೀವಿ ಸಾಂಗ್ಗಳಲ್ಲಿ, ಅದು ಫಿಕ್ಸ್ ಆಗಿದೆ. ಸೊ ಅದು ಇನ್ನು ಅವನು ಮಾಡದೇ ಇದ್ರೆ ಆಗೋದಿಲ್ಲ ಅಂಥೇಳಿ ಹೋದರೆ ಬಾಗಿಲು ತೆಗ್ದ. ಯಾವತ್ತೋ ರೆಕಾರ್ಡಿಂಗು ಅಂದ. ಏನಮ್ಮ ಶುಕ್ರವಾರದಿಂದ ಶುರು ಕಣೋ, ಶುಕ್ರವಾರ ಗಾನಲಹರಿ, ಅದು ಅರವಿಂದ್ರ ಸ್ಟುಡಿಯೋ ತಾನೇ, ಹಾಂ ಸರಿ ನಡಿ ಅಂದ. ಅಲ್ಲಮ್ಮ ನೀ ಬರಬೇಕು. ನಾನು ಬರದೆ ಇನ್ಯಾವನು ಬರ್ತಾನೆ? ಅಲ್ಲಪ್ಪ ಬರಬೇಕು. ಸರಿ ನಾನೇ ಬರ್ತೀನಿ. 1-2 ಹೆಜ್ಜೆ ಹಿಂಗೆ ಹೋಗಿದ್ದೆ, SP ಬರ್ತಾರೆ ಅಂದ. 1 ಸೆಕೆಂಡ್ ನಾನು ಹಿಂಗೆ ಹೋಗ್ತಿದ್ದವನು ಹಂಗೆ ಸಣ್ಣತ ನಿಂತು ತಿರುಗಿ ವಾಪಸ್ ನೋಡಿದೆ. ಅವನ್ನೇ ನೋಡ್ತಾ ಇದ್ದೆ. ಹ್ಞೂ ಕಣ, ಬಾಲುಗೆ ಹೇಳಿದ್ದೀನಿ, ನಿನ್ನೆ ಮಾತುಗೀತೆ ಎಲ್ಲ ಆಗೋಯ್ತು, ಬಾ ಅಂತ ಹೇಳಿದ್ದೀನಿ, ಬರ್ತಾನೆ ಬಿಡ ಅಂದ. ಅದೆಂಗೆ ಒಪ್ಕೊಂಡೆ ಅಂತ ಹೇಳಕ್ಕೆ ಹೋದವನಿಗೆ, ನೋಡೋ ನೀನು ಹೇಳಿದ್ದು ಕರೆಕ್ಟು. 3 ದಿವಸ ಯೋಚನೆ ಮಾಡಿದೆ. ಕರೆಕ್ಟ್ ನೀನು ಹೇಳಿದ್ದು. ನನ್ನ ವಾಯ್ಸ್ ಅವನಿಗೆ ಸೂಟ್ ಆಗಲ್ಲ ಆ ಹೀರೋಗೆ. ಆಮೇಲೆ ನಾನು ಹೇಳಿದೆ ಅಂದ್ಬಿಟ್ಟು ಇನ್ನೇನೂ ಆಗೋದು ಬೇಡ. ನಮಗೆ ಸಿನಿಮಾ ಮುಖ್ಯ ಕಣ, ಸಿನಿಮಾ ಉಳಿಬೇಕು ಯಾವತ್ತಿಗೆ. ಒಬ್ಬಗ ಸಂಗೀತ, ಅವನೇ ಹಾಡುಗಾರ, ಅವನೇ ಸಂಗೀತಗಾರ, ಅವನೇ
ಮನಸ್ಸು ಮಾಡಿದರೆ ಅವನು ಹಾಡ್ಬೋದಾಗಿದೆ. ಎಷ್ಟೋ ಜನ ಈಗ ಎಲ್ಲರೂ ಅವರೇ ಮಾಡ್ತಾರೆ, ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು, ಆ್ಯಕ್ಟ್ರು, ಕೊನೆಗೆ ಎಲ್ಲರೂ ಕೊನೆಗೆ ಪ್ರೇಕ್ಷಕನೂ ಅವರೇ. ಅಂಥದ್ರಲ್ಲಿ ಅಶ್ವತ್ಥನಂತವನು ಎಸ್ ಪಿನ ಕರ್ಕೊಂಡು ಬಂದ. ಅವತ್ತು ಏನು ಸಂಭ್ರಮ ಅಂದರೆ ಅವನಿಗೆ, ಬಲೋ 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 ಇದು ಕೇಳಿಸ್ಕೊಳ್ಳಿ, ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ, ಫಸ್ಟು ನನ್ನ ವಾಯ್ಸ್ ಕೇಳಿಸ್ಕೊಳ್ಳಿ, ಆ ಭಾವನೆ ಬರಬೇಕು ಅಂತ. ಅವನು ಅದನ್ನು ಕೇಳಿಸ್ಬಿಟ್ಟು, ಬಾಲು ಎಷ್ಟು ಚೆನ್ನಾಗಿ ಹಾಡಿದ್ದೀರಿ ಅಶ್ವಥ್ ಪ್ಲೀಸ್ ಅದೇ ಇರಲಿ, ಚೆನ್ನಾಗಿದೆ ರೀ ಅಂದರೆ, ನೋಡಿ ನೀನು ಮತ್ತೆ ಅದನ್ನು ಹೇಳಕ್ಕೆ ಹೋಗ್ಬೇಡಿ, ನೀವು ಸುಮ್ಮನೆ ಹಾಡಿ, ಇದಾಡಿ ಎಲ್ಲ ಹಾಡು ಅವನ ಕೈಲಿ ಹಾಡಿಸ್ದ. ಲಿಟ್ರಲಿ ಇಡೀ ಮೈಸೂರು ಮಲ್ಲಿಗೆಗೆ ಒಂದು ಹೊಸ ವ್ಯಾಲ್ಯೂಯೇಷನನ್ನು ಅವನು ಆ್ಯಡ್ ಮಾಡ್ದ. ಇಂತಹ ಒಂದು ಸಹೃದಯಿ, ಸದಭಿರುಚಿಯ ಸಹೃದಯಿ ನಮ್ಮ ಅಶ್ವತ್ಥ. ಇನ್ನೊಂದು ಹೇಳಲೇಬೇಕು ನಾನು, ಎಸ್ ಜಾನಕಿಯವರು ದೀಪವು ನಿನ್ನದೇ ಹಾಡು ಹೇಳಿದ್ದಾರೆ. ಆಗ ಅವ್ರಿಗೆ ಬಹಳ ಹುಷಾರಿರಲಿಲ್ಲ. ಈ ಗಾನಲಹರಿ ಅರವಿಂದ್ ರೆಕಾರ್ಡಿಂಗ್ ಥಿಯೇಟ್ರ್ ಇರೋದು 3ನೇ ಮಹಡಿ ಮೇಲೆ. ಅವರು ಆ ಹಾಡನ್ನು ಕೇಳಿದ ಕೂಡಲೇ ಅಶ್ವತ್ಥಗೆ ಹೇಳಿದ್ರು ಫೋನ್ನಲ್ಲಿ, ನಾನು ಖಂಡಿತ ಈ ಹಾಡು ಹೇಳ್ತೀನಿ, ಏನಾದರೂ ಆಗಲಿ ನಾನೇ ಬರ್ತೀನಿ, ನಾನೇ ಹಾಡು ಹೇಳ್ತೀನಿ, ದಯವಿಟ್ಟು ರೆಕಾರ್ಡಿಂಗ್ ಥಿಯೇಟ್ರ್ 3ನೇ ಮಹಡಿಲಿದೆ ಅಂತ ನನ್ನ ಗಂಡಂಗೆ ಹೇಳಬೇಡಿ ಅಂದರು ಅವರು. ಯಾಕೆಂದರೆ ಇವ್ರಿಗೆ ಹುಷಾರಿಲ್ಲ ಅಂತ, ಅದಕ್ಕೆ ಲಿಫ್ಟ್ ಬೇರೆ ಇಲ್ಲ. ಆಗ ಏನಾದ್ರು ಹತ್ಕೊಂಡು ಹೋಗೋದು ಅಂದರೆ ಅವರು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಒಂದು ಕೆಲಸ ಮಾಡಿ, ನಾನು ಹೋಟ್ಲಿಗೆ ಬರ್ತೀನಿ, ಅವ್ರಿಗೆ ಬೇರೆ ಕೆಲಸ ಹೇಳಿ ಕಳಿಸ್ಬಿಡ್ತೀನಿ, ನೀವು ಯಾರು ಬಂದು ನನ್ನ ಕರ್ಕೊಂಡು ಹೋಗಿ, ಆಮೇಲೆ ನಾನು 3ನೇ ಮಹಡಿ ಹತ್ತಿ ಹಾಡ್ತೀನಿ ಅಂದರು. ಗ್ರೇಟ್ ಲೇಡಿ. 10 ಮೆಟ್ಲು ಹತ್ತೋದು, 5 ಮೊದಲನೇ ಇದು ಮುಗಿದ ಕೂಡಲೇ ನಿಲ್ಲೋದು, ಒಂದು 15 ನಿಮಿಷ ಮಾತಾಡ್ತಾ ಇರೋದಲ್ಲೇ. ಪಾಪ ಅವ್ರಿಗೆ ಉಸಿರು ಇಟ್ಕೊಳ್ಳೋಕ್ಕೆ ಇದಕ್ಕೆ ಮತ್ತೆ ಇನ್ನೊಂದು 10 ಮೆಟ್ಲು ಹತ್ತೋದು, ಆಮೇಲೆ ಇನ್ನೊಂದು 15 ನಿಮಿಷ ನಿಲ್ಲೋದು. ಹುಷಾರಿರಲಿಲ್ಲ ಅಂತಾದ್ರಲ್ಲಿ ಹಾಗೆಯೇ ಬಂದು ಸುಮಾರು 1 ಅವರ್ ತೊಗೊಂಡ್ರು ಆ 3ನೇ ಮಹಡಿಗೆ ಬರೋಕ್ಕೆ. ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಸುಮ್ಮನೆ ಇದ್ಬಿಡಿ ಅಂದರು. ನಾವು ಯಾರೂ ಏನೂ ಮಾತಾಡಲಿಲ್ಲ, ನಾವು ಬೇರೆ ಏನೋ ಮಾಡ್ತಾಯಿದ್ವಿ. ಅರ್ಧ ಗಂಟೆ ಆದಮೇಲೆ ನಾನು ರೆಡಿ ಅಂದರು. ಅವರಿಗೆ ಹುಮ್ಮಸ್ಸಿತ್ತು, ಇದನ್ನು ಹಾಕ್ಕೋತಿದ್ರು. ಎಷ್ಟು ಚೆನ್ನಾಗಿ ಹಾಡಿದ್ದಾರೆ. ಹಾಡಿದ ಮೇಲೆ ಅವ್ರ ಕಣ್ಣಲ್ಲಿ ಗಳ ಅಂತ ನೀರು. ಇನ್ನೊಂದು ಸಲ ಹಾಕು ಅಂತ 3 ಸಲ ಹಾಕಿ ಕೇಳಿಸ್ಕೊಂಡು, ನನ್ನ ಗಂಡ ಬರೋದ್ರೊಳಗೆ ಕೆಳಗಡೆ ಹೊಟ್ಟೋಗೋಣ ಬಾ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದರು. ನೋಡಿ, ಒಂದು ಅದ್ಭುತ ಹಾಡಿನ ಹಿಂದೆ ಎಷ್ಟೆಷ್ಟು ಕಥೆಗಳಿದೆ ಮತ್ತು ಎಷ್ಟೆಷ್ಟು ಅವರ ಕೊಡುಗೆ ಇದೆ ಅನ್ನುವಂಥದ್ದು. ಇವರು ಅಶ್ವತ್ಥ, SPB ಅವರ ಮತ್ತು ಜಾನಕಿಯವರ ಕಥೆಗಳನ್ನು ಅಷ್ಟೇ ಹೇಳ್ತಾರೆ, ಆದರೆ ಇವರ ಹೆಗ್ಗಳಿಕೆ ಇವರು ಹೇಳಲಿಲ್ಲ. ನಾನು ಹೇಳ್ತೀನಿ ಅದನ್ನು. ಈ ಸಿನಿಮಾ ಒಂದು ಚಲನಚಿತ್ರದ ಉತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತೆ. ಅಲ್ಲಿಗೆ ನಮ್ಮ ಬಾಲಿವುಡ್ ಖ್ಯಾತರೆಲ್ಲ ಬರ್ತಾರೆ, ಆ ಸಿನಿಮಾನ ನೋಡ್ತಾರೆ. ಈ ಸಿನಿಮಾ ಬಂದು ಸರಿಯಾಗಿ 1.5-2 ವರ್ಷಕ್ಕೆ ಹಿಂದಿಯಲ್ಲಿ ಒಂದು ಸಿನಿಮಾ ಬರುತ್ತೆ. ಅನಿಲ್ ಕಪೂರ್ ಮತ್ತು ಮನೀಶ್ ಕೊಯ್ರಾಲ ಅದರ ಹೀರೋಯಿನ್ ಆಗಿರ್ತಾರೆ. 1942 ಎ ಲವ್ ಸ್ಟೋರಿ. ಇದೇ ಇವರ ಚಿತ್ರದ ಪ್ರೇರಣೆಯ ಚಿತ್ರ ಆಗುತ್ತೆ. ಇದೇ ಚಿತ್ರದಲ್ಲಿ ಇನ್ನೊಂದು ಹಾಡಿದೆ, ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತ. ಆ ಹಾಡಿನ ಪ್ರೇರಣೆ ಈ ಚಿತ್ರ ಬಂದ ಸರಿಯಾಗಿ 1.5 ವರ್ಷಕ್ಕೆ ಮತ್ತೊಂದು ಸಿನಿಮಾ ಚೆನ್ನೈನಲ್ಲಿ, ತಮಿಳಿನಲ್ಲಿ ಬರುತ್ತೆ. ಅಲ್ಲಿಯೂ ಕೂಡ ಒಂದು ಹಾಡನ್ನು ಬಚ್ಚಿಡ್ತಾರೆ. ಇಲ್ಲಿ ಹಕ್ಕಿಯ ಹಾಡಿಗೆ ತಲೆದೂಗುವ ಹೂ ನಾನಾಗುವ ಆಸೆ ಅಂತಂದರೆ ಅಲ್ಲಿ ಚಿನ್ನ ಆಸೆ ಅಂತ ಮತ್ತೊಂದು ಹಾಡು ಹುಟ್ಕೊಳ್ಳುತ್ತೆ. ಫ್ರೇಮ್ ಟು ಫ್ರೇಮ್ ಅದೇ ಇದೆ. ಮೊನ್ನೆ ಇವ್ರು ಹೇಳ್ತಾ ಇದ್ರು, ನಾನು ಒಂದು ಕುರಿ ಮರಿನ ತೋರಿಸಿದ್ದೆ. ಅದರ ಕಾರಣ ಏನು ಅಂದರೆ, ಸುರೇಶ್ ಅರಸ್ ಅಂತ ನಮ್ಮ ಎಡಿಟ್ರು, ಮೈಸೂರು ಮಲ್ಲಿಗೆಗೆ ಅವರೇ ಎಡಿಟ್ರು, ಹಾಗೆ ಮಣಿರತ್ನಮ್ಗೂ ಅವರೇ ಎಡಿಟ್ರು. ಈ ಹಾಡನ್ನು ಯಾವುದೋ ಕಾರಣದಿಂದ ನಾನು ಮಡ್ರಾಸಲ್ಲಿ ಅದನ್ನು ಎಡಿಟ್ ಮಾಡಿ ಫೈನಲ್ ಮಾಡ್ತಾಯಿದ್ದೆ. ಅದನ್ನು ಮಾಡಿದ ಮೇಲೆ ವಾಪಸ್ ಬಂದಿದ್ದೆ. ಮೂವಿ ಅಲ್ಲದಲ್ಲಿ ಇದು ಹಾಡಿತ್ತು. ಅದು ಇವರು ಏನೋ ಬಂದವರು ಅದನ್ನು ನೋಡಿದ್ದಾರೆ, ಮತ್ತೆ ಕೇಳಿದ್ದಾರೆ. ಅಷ್ಟರಲ್ಲಿ ನಾನು ರಾತ್ರಿ ಅದನ್ನು ವಾಪಸ್ ತರಿಸ್ಬಿಟ್ಟಿದ್ದೆ. ಮತ್ತೆ ನನಗೆ ಫೋನ್ ಮಾಡಿ ಅದೊಂದು ಹಾಡನ್ನು ದಯವಿಟ್ಟು ಕಳಿಸ್ಕೊಡಿ ಅಂತಂದರು. ಕಳಿಸ್ಕೊಟ್ರೆ ನೋಡಿದ್ರೆ ಒಂದು 6 ತಿಂಗಳಾದಮೇಲೆ ಚಿನ್ನ ಆಸೆ ಆಗಿಬಿಟ್ಟಿದೆ. ಬೇಕಾದ್ರೆ ನೀವು ನೋಡಿ, ಅಲ್ಲಿ ನಾನು ಒಂದು ಕುರಿ ಇಟ್ಕೊಂಡು, ಪಾಪ ಸುಧಾರಾಣಿ, ನಮ್ಮದು ಲೋ ಬಡ್ಜೆಟ್ ಅಲ್ವಾ, ಒಂದೇ ಕುರಿ, ಅವರಲ್ಲಿ 100 ಕುರಿಗಳ ಮಧ್ಯೆ ಅವಳು ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾಳೆ. ಅವರ ನಿರ್ದೇಶನದ ಮತ್ತೊಂದು ಮೇರು ಚಿತ್ರ, ಕನ್ನಡಿಗರು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಚಿತ್ರ, ನಾಗಮಂಡಲ ಸಿನಿಮಾದ ಒಂದು ಗೀತೆಯನ್ನು ಇದೀಗ MD ಪಲ್ಲವಿ ನಿಮಗಾಗಿ ಪ್ರಸ್ತುತಪಡಿಸ್ತಾರೆ. ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ
ಚಿತ್ತಾರವೇ ಚಿತ್ತಗೊಟ್ಟ ಹೇಳುವುತ್ತರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುವುತ್ತರವಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುವುತ್ತರವಾ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಹರಸು ನಗಿಗೆರಲಂತ ಕಪ್ಪುರವ ಬೆಳಗುವೆ ದೇವನೇ ತಪ್ಪದೆ ಬರಲೆನ್ನ ಗುಣವಂತ ಒಪ್ಪಿಸುವೆ ಹೂ ಹಣ್ಣು ಭಗವಂತ ನೆಪ್ಪಿಲೆ ಹರಸು ನಗಿರಲಂತ ಕಪ್ಪುರವ ಬೆಳಗುವೆ ತಪ್ಪದೆ ಬರಲೆನ್ನ ಗುಣವಂತ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಗೆ ನಂಬಲೇನ ನಿನ್ನ ನಗೆಯನ್ನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುವುತ್ತರವಾ ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿಹೆನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗೆಯಾನ ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳುವುತ್ತರವಾ ಚಿತ್ತಗೊಟ್ಟ ಹೇಳುವುತ್ತರವಾ ಚಿತ್ತಗೊಟ್ಟ ಹೇಳುವುತ್ತರವಾ ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಈ ಹಾಡುಗಳು ನಿರಂತರವಾಗಿ ಈ ನಾಡಿನುದ್ದಕ್ಕೂ ಸಾಕ್ತಾ ಇರಲಿ ಅನ್ನುವಂಥದ್ದು. ಒಂದು ವಿಷಾದ ಗೀತೆಯನ್ನು ಮನಸ್ಸಿನ ಆಳಕ್ಕೆ ಇಳಿಸಬೇಕಾದ್ರೆ ನನಗಂತೂ ಕಣ್ಣಂಚಿನಲ್ಲಿ ನೀರು ಬಂತು. ನಿಮಗೆ ಬಂತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗಂತೂ ಆ ಅನುಭವ ಮತ್ತು ಆ ಇಡೀ ಚಿತ್ರೀಕರಣದ ಅನುಭವ ಎಲ್ಲವೂ ಒಟ್ಟಾಗಿ ಬಂತು. ಅದರಲ್ಲಿ ನಿಜವಾಗಿಯೂ ಪಲ್ಲವಿ, ಅದಕ್ಕೆ ನಾನು 2 ಸಲ ಒಬ್ಬ ಕಲಾವಿದ ಅದನ್ನು ಅನುಭವಿಸಿದಾಗ ಅದರಲ್ಲಿ ಆಗುವಂಥ ಆನಂದ ಬಹಳ ಅದ್ಭುತವಾದದ್ದು. ನಾಗಮಂಡಲ ಸರ್, ನಾಗಮಂಡಲ ನಿಜವಾಗಿಯೂ ಒಂದು
ದೃಶ್ಯಕಾವ್ಯ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಭಾಳಷ್ಟು ಜನಕ್ಕೆ ಅದನ್ನು ಹೇಳಿದ್ದಾನೆ. ಇದು ಕೂಡ ರೀಮೇಕ್ ಆಗಿದೆ ಅಣ್ಣ. ಹೌದು, ನಾಗಮಂಡಲ ಕೂಡ ಪೆಹಲಿ ಅಂತ ಇನ್ನೊಂದಾಗಿದೆ. ಅದನ್ನೆರಡನ್ನೂ ನೋಡಿದ್ರೆ ಆ ಕಥೆಯೇ ಈ ಕಥೆ ಮತ್ತು ಇತ್ಯಾದಿಗಳು ಎಲ್ಲವೂ ಹೊಂದಿಕೊಳ್ಳುತ್ತೆ ನೋಡಿ. ಅದನ್ನು ಒಟ್ಟಿನಲ್ಲಿ ನಾಗಮಂಡಲದಂತಹ ಒಂದು ನಾಟಕವನ್ನು ಸಿನಿಮಾ ಮಾಡೋಕ್ಕೆ ಹೊರಟಾಗ ನನಗೆ ಶಂಕರ್ ನಾಗ್ ಸ್ಫೂರ್ತಿ, ಅವನಿಗೆ ಅದನ್ನು ಡೆಡಿಕೇಟ್ ಮಾಡಿದ್ದೇವೆ. ಶಂಕರ್ ಇದ್ದಿದ್ರೆ ಅದನ್ನು ಇನ್ನೂ ಹೇಗೆ ಮಾಡ್ತಾ ಇದ್ದ, ಇನ್ನೆಷ್ಟು ಚೆನ್ನಾಗಿ ಮಾಡ್ತಿದ್ದ ಅನ್ನುವಂತಹ ಗಮನ ಇಟ್ಟುಕೊಂಡೇ ನಾನು ಆ ಸಿನಿಮಾ ಮಾಡಿದ್ದೇನೆ. ಹಾಗಾಗಿ ನನ್ನ ಆತ್ಮೀಯ ಮಿತ್ರ ಶಂಕರ್ ನಾಗ್ಗೆ ಅದನ್ನು ಡೆಡಿಕೇಟ್ ಮಾಡಿದೆ. ಇದರಲ್ಲಿ ಬಹಳ ಒಂದು ಅದ್ಭುತವಾದಂತಹ ಒಂದು ಅಶ್ವತ್ಥನ ಕ್ಯಾರೆಕ್ಟರ್ ಇದೆ, ಅದನ್ನು ಹೇಳಬೇಕು ನಿಮಗೆ. ಇದರ ಮ್ಯೂಸಿಕ್ಕು ಮತ್ತು ರೈಟಿಂಗ್ ಎರಡನ್ನೂ, ಈ ಹಾಡುಗಳ ಬರವಣಿಗೆ ಎರಡನ್ನೂ ಮುತ್ಯಾಲ ಮಡು ಅಂತ ಒಂದಿದೆ ಅಲ್ಲಿ ಕನಕಪುರ ರೋಡಲ್ಲಿ. ಅಲ್ಲಿ ಭಾಳ ಚೆನ್ನಾಗಿ ನೀರು ಹರಿತಾ ಇರುತ್ತೆ, ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲೆಲ್ಲ ಇದೆ. ಅಲ್ಲಿ ಹೋಗಿ ಕೂತ್ಕೊಂಡು ಒಂದು 3 ದಿವಸ ನಿರಂತರವಾಗಿ ಬರೆಯೋದು ಅಂತೇಳಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ, ನರಹಳ್ಳಿ ಬಾಲಸುಬ್ರಹ್ಮಣ್ಯ, ಮಿಸ್ಟರ್ ಬಿ.ಆರ್. ಲಕ್ಷ್ಮಣರಾವ್ ಅವರು, ವ್ಯಾಸರಾವ್ ಇತ್ಯಾದಿ ಎಲ್ಲರೂ ಒಟ್ಟಿಗೆ ಒಂದು 4-5 ಜನ ಹೋಗಿ ಅಲ್ಲಿ 3 ದಿವಸ ಕೂತ್ಕೊಂಡ್ವಿ. ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಆರಾಮಾಗಿ ಬರೆದ್ವಿ. ಎಷ್ಟು ಚೆನ್ನಾಗಿ ಬರೆದ್ವಿ ಅಂದರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಅದಕ್ಕೆಲ್ಲ ಗೀತೆಗಳನ್ನು ಬರೆದರು. ಸುಮ್ಮನಿರ್ಬೇಕು ತಾನೇ ನಮ್ಮ ಅಶ್ವತ್ಥ. ಎಲ್ಲ ಆಯಿತು, ಅಲ್ಲಿಂದ ಬಂದ್ವಿ. ಇನ್ನೂ ರೆಕಾರ್ಡಿಂಗ್ ಡೇಟ್ ಫಿಕ್ಸ್ ಮಾಡೋದು ಇತ್ಯಾದಿ ಅಂತೆಲ್ಲ ಫಿಕ್ಸ್ ಮಾಡಿಕೊಂಡ್ರೆ ಒಂದು ದಿವಸ ಬೆಳಗ್ಗೆ 6 ಗಂಟೆ 6:30 ಬಂದು ಬಾಗಿಲು ಬಡ್ದ. ಅವನು ಆ ಥರ ಏನಾದರೂ ವ್ಯತಿರಿಕ್ತವಾಗಿ ಬಂದರೆ, ಅಂದರೆ ಬೆಳಗ್ಗೆನೋ ರಾತ್ರಿ 4 ಗಂಟೆಗೋ ಬಂದರೆ ಏನೋ ಇದೆ ಅಂತ ಅರ್ಥ. ಬಾಗಿಲು ತೆಗೆದ್ರೆ ಏನೋ ಅಂದರೆ ಬಾಯ್ಲಿ ಹೋಗೋಣ ಅಂದ. ಅವ್ನು ಸ್ಕೂಟ್ರ್ ಮೇಲೆ ಕೂತ್ಕೊಂಡು ಹೋದರೆ ಬಸವನಗುಡಿ ಬುಲ್ ಟೆಂಪಲ್ ಇದೆಯಲ್ಲ, ಅಲ್ಲಿ ಗಣೇಶನ ಗುಡಿ ಇದೆ, ಅದ್ರ ಮೇಲೆ ಒಂದು ಬಂಡೆ ಇದೆ. ಆ ಬಂಡೆ ಅವನಿಗೆ ಒಂಥರ ಈ ಡಿ.ವಿ. ಗುಂಡಪ್ಪನವ್ರ ಬಂಡೆ ಅಂತ ಕರಿತೀವಿ ನಾವು ಅದನ್ನು. ಯಾವಾಗಲೂ ಅವರಲ್ಲಿ ಕೂತಿರೋರು, ಅದು ಇವನಿಗೆ ಒಂಥರ ಶ್ರೇಷ್ಠ. ಅಲ್ಲೋಗಿ ಕುಳಿಸ್ಕೋತಾನೆ ನಮ್ಮನ್ನೆಲ್ಲ. ಅಲ್ಲಿ ಕರ್ಕೊಂಡೋಗಿ ಕುಳಿಸ್ಕೊಂಡ. ನಾನೊಂದು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ ಅಂದ. ಏನು ಒಂದು, ಯಾಕೋ ಯಶಸ್ವಿ ಬರೆದಿರೋದು ಸರಿ ಇಲ್ಲ ಅಣ್ಣ, ಯಶಸ್ವಿ ಕಣೋ ಅಂದ. ಯಾಕೋ ಸರಿ ಇಲ್ಲ, ಅಲ್ಲಿ ಉತ್ತರ ಕರ್ನಾಟಕದ ಭಾಷೆ, ಇಲ್ಲಿ ಏನೋ ಇದೆ. ಇಲ್ಲಿ ಆಲ್ರೆಡಿ ನಾಗಮಂಡಲದಲ್ಲಿ ನಾಟಕದಲ್ಲಿ ಬರೆದೇನೋ ಇದ್ದಾನೆ, ಅವನನ್ನೇ ಕರೆಸ್ಬಿಟ್ಟು ಬರೆದರೆ ಹೆಂಗೆ, ಅವನಂದೇ ಬಳಸ್ಕೊಂಡ್ಬಿಟ್ರೆ ಹೇಗೆ. ಒಂದು 5 ಹಾಡು ಎಕ್ಸ್ಟ್ರಾ ಮಾಡಿದ್ವಲ್ಲ, ಆ 5 ಬೇಡ, ಅದರ ಬದಲು ಅವನನ್ನೇ ಕರೆಸ್ಬೋಣ, ನಾನು ಯಶಸ್ವಿಗೆ ಹೇಳ್ಕೊತೀನಿ ಅಂದ. ಯಶಸ್ವಿಗೆ ನೀನು ಹೇಳ್ಕೊಳ್ಳೋದಾದರೆ ನಾನು ಓಕೆ ಅಂದೆ. ಯಶಸ್ವಿ ಅಂತ ದೊಡ್ಡ ಹೃದಯ ಅಂದರೆ, ವಿಶಾಲ ಹೃದಯ ಅಂದರೆ, ಹೌದಾ ಕರೀರಿ ಗೋಪಾಲ್ ವಾಜಪೇಯಿನ, ನೋಡಿ ಬರೀಲಿ ಅವರು, ಚೆನ್ನಾಗಿದೆ, ಒಳ್ಳೆಯವರು ಕವಿಯವರು, ಕರೀರಿ ಅಂಥೇಳಿ ಇಡೀ ಇದನ್ನು ಏನೂ ಆಗಿಲ್ಲ ಅನ್ನೋ ಹಾಗೆ ಅವನು ಕಂಪೋಸ್ ಮಾಡೋವಾಗಲೂ ಬಂದು ಕೂತ್ಕೊಂಡು ಆರಾಮಾಗಿ ನಗ್ನಗ್ತಾ ಇದ್ದಂಥವ್ರು ಯಶಸ್ವಿ. ಇದು ಕವಿ ಹೃದಯ. ಇಂತಹ ಕವಿಗಳಿಂದಲೇ ನಮ್ಮ ಕನ್ನಡ ನಾಡು ಶ್ರೇಷ್ಠ ಕನ್ನಡ ಸಾಹಿತ್ಯವನ್ನು ಹುಟ್ಟು ಹಾಕಿದ್ದು. ಆಮೇಲೆ ಬರೆದ ಗೋಪಾಲ ಎಂತೆಂಥ ಹಾಡುಗಳು ಬರೆದ ಅಂದರೆ, ಇವತ್ತು ನಮ್ಮ ಮನಸ್ಸಿನ ಆಳಕ್ಕೆ ಇಳಿಯುವಂತಹ ಇದನ್ನು ಪ್ರತಿಯೊಂದು ಆಗಲೇ ಬರೆದಿದ್ದಂತಹ ನಾಟಕದ ಗೀತೆಗಳಿಗೆ ಆ್ಯಡಿಂಗ್ ಆಗಿ ಸುಮಾರು 4 ಹೊಸ ಕವಿತೆಗಳು ಬಂದವು. ಅವೆಲ್ಲವನ್ನು ಸೇರಿಸಿಕೊಂಡು ನಾವು ಅದ್ಭುತವಾಗಿ ನಾಗಮಂಡಲವನ್ನು ಸಿದ್ಧ ಮಾಡಿದ್ವಿ. ಇವತ್ತಿಗೂ ಬಹಳ ಖುಷಿ ಇದೆ. ಕಾರಣ ಯಾಕೆ ಅಂತಂದರೆ, ಇನ್ನೊಂದು ನಾಗಮಂಡಲ ಮಾಡೋಕ್ಕೆ ಸಾಧ್ಯ ಇಲ್ಲ, ನನಗೇ ಸಾಧ್ಯ ಇಲ್ಲ. 1993ರಲ್ಲಿ ಮತ್ತೊಂದು ಇತಿಹಾಸವನ್ನು ಇವರು ಸೃಷ್ಟಿಸ್ತಾರೆ. ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಹಲವು ವಿಭಾಗಕ್ಕೆ ಸಾಲು ಸಾಲು ಪ್ರಶಸ್ತಿಗಳನ್ನು 2 ಕೈಗಳಿಂದ ಬಾಚಿಕೊಳ್ತಾರೆ. ಆ ಚಿತ್ರ ನಿಮ್ಮೆಲ್ಲರ ಬಾಲ್ಯದಲ್ಲಿ ಗಮನ ಸೆಳೆದ ಚಿತ್ರ ಚಿನ್ನಾರಿ ಮುತ್ತ. ರೆಕ್ಕೆ ಇದ್ದರೆ ಸಾಕೆ. ಚಿಗರಿಗೆ ಬೇಕು ಕಾಲು
ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲರೂ ನಾನು, HSV, ಅಶ್ವತ್ಥ ಮತ್ತು ಬಸವರಾಜ್ 4 ಜನ ಕೆಲಸ ಮಾಡಿದ್ದು. ಅಶ್ವತ್ಥ ಎಲ್ಲವನ್ನ ಸಂಗೀತದಲ್ಲೇ ಹೇಳಬೇಕು ಅಂತ ಆಸೆ ಅವನಿಗೆ, ಇನ್ಕ್ಲೂಡಿಂಗ್ ಡೈಲಾಗು ಪ್ರಾಸಬದ್ಧವಾಗಿರ್ಬೇಕು ಕಣ ಅಂತ. ಅಲ್ಲ ಕಣಯ್ಯ, ಡೈಲಾಗನ್ನು ಪ್ರಾಸಬದ್ಧವಾಗಿ ಹೇಳೋಕ್ಕೆ ಶುರು ಮಾಡಿದ್ರೆ ಅದು ಏನು ಅನ್ಯಾಚುರಲ್ ಅನ್ಸಲ್ವಾ ಅಂದೆ. ಇಲ್ಲ ನೋಡಿ ಟ್ರೈ ಮಾಡೋ, ಅದೆಲ್ಲ ಒಲಿವರ್ ಟ್ವಿಸ್ಟಲ್ಲೆಲ್ಲ ಮಾಡಿಲ್ವಾ ಅಂತೆಲ್ಲ ಟ್ರೈ ಮಾಡಿದ್ವಿ. ಒಂದೇ ಸೀನ್ ಮಾಡಿದ್ದು. ಆಮೇಲೆ ಹೇಳಿದೆ, ಅಣ್ಣ ಇದಾಗಲ್ಲ, ಆ ಥರ ಎಲ್ಲ ಪ್ರಾಸಬದ್ಧವಾಗಿ ಡೈಲಾಗ್ ಹೇಳ್ಕೊಂಡು ಹೋದರೆ ಮಕ್ಕಳು ನೋಡಬೇಕಾದ ಸಿನಿಮಾ, ಅದೇ ಬೇಡ, ಅದನ್ನು ಚೇಂಜ್ ಮಾಡೋಣ ಅದು. ಚೇಂಜ್ ಮಾಡಿದ್ವಿ. ಮಕ್ಕಳ ಚಿತ್ರಗಳಲ್ಲಿ 25 ವಾರ ಓಡಿದ ಏಕೈಕ ಮಕ್ಕಳ ಚಿತ್ರ ಚಿನ್ನಾರಿ ಮುತ್ತ. ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮ್ಮಲ್ಲಿ ಮಕ್ಕಳ ಚಿತ್ರಗಳೇ ಬರೋದಿಲ್ಲ. ಇತ್ತೀಚೆಗಂತೂ ಮಕ್ಕಳ ಕೇರೇ ಇಲ್ಲ ಅವ್ರ ಬಗ್ಗೆ. ಅವ್ರಿಗೊಂದು ಮೊಬೈಲ್ ಕೊಟ್ಬಿಟ್ರಾಯ್ತು, ಏನು ಬೇಕಾದ್ರೆ ನೋಡ್ಕೋಬೋದು ಅವರು. ಅಂಥ ಪರಿಸ್ಥಿತಿಯಲ್ಲಿ ಅಂದಿನ ಕಾಲಘಟ್ಟದಲ್ಲಿ 93, 94 ನಂತರ ನಾವು ಹೇಗೆ ಅದನ್ನು ರೂಢಿಸಿದ್ವಿ ಅನ್ನೋದು HSVಯಿಂದ ಮಾತ್ರ ಸಾಧ್ಯ ಆಯಿತು. ಅದ್ಭುತವಾದಂಥ ಸಾಹಿತ್ಯ ಕೊಟ್ಟರು, ಅದಕ್ಕೆ ಅದ್ಭುತವಾಗಿ ಅಶ್ವತ್ಥ ಕೆಲಸ ಮಾಡ್ದ. ಮತ್ತು ನಮಗೆ ಒಂದು ಟೀಮ್ ಇತ್ತು. ಆ ಟೀಮ್ನಲ್ಲಿ ಎಲ್ಲರೂ ಒಬ್ರನ್ನೊಬ್ಬರು ನಂಬಿಕೊಂಡಿದ್ವಿ. ನೀನು ಮಾಡೋದು ಸರಿಯಾಗಿರುತ್ತೆ, ಗೌರಿ ಶಂಕರ್ ಕ್ಯಾಮ್ರಾಮನ್, ಖಂಡಿತ ಅವ್ನು ಚೆನ್ನಾಗಿ ಮಾಡ್ತಾನೆ. ಹೀಗೆ ಪ್ರತಿಯೊಂದಕ್ಕೂ ಆಯಾ ವ್ಯಕ್ತಿಗಳಿದ್ದರಿಂದ ನಮ್ಮ ಟೀಮ್ ಭಾಳ ಒಳ್ಳೆಯ ಕೆಲಸ ಮಾಡ್ತು. ಈ ಮಕ್ಕಳ ಚಿತ್ರ ಮಾಡುವಾಗ ಭಾಳ ದೊಡ್ಡದೊಂದು ತಾಪತ್ರೆ ಆಗಿದ್ದೇನಪ್ಪ ಅಂತಂದರೆ, ರೆಕಾರ್ಡಿಂಗ್ ಮಾಡೋಕ್ಕೆ ಹೋದ್ವಿ, ದುಡ್ಡು ಇರಲಿಲ್ಲ. ಅರವಿಂದ್ಗೇನೋ ಹೇಳ್ಕೊಂಡ್ಬಿಟ್ವಿ, ದುಡ್ಡು ಕೊಡಲ್ಲ ಆಮೇಲೆ ಕೊಡ್ತೀವಿ ಅಂತ. ಮ್ಯೂಸಿಷಿಯನ್ಸು ಅವರು ಎಲ್ಲರಿಗೂ ಕೊಡಬೇಕಲ್ಲ. ಅಶ್ವತ್ಥ 4 ಗಂಟೆವರೆಗೂ ನೋಡ್ದ. ಏನು ಮಾಡೋದು ಅಂದ. ನಂಗೆ ಗೊತ್ತಾಗ್ತಾ ಇಲ್ಲ ಕಣೋ ಅಂದೆ. ತಾಳು ಅಂದ. ಸ್ಕೂಟ್ರು ಮಾಮೂಲಿ ಡೈ ಅಂತ ಹಾಕ್ಕೊಂಡು ಹೋದ. ಎಲ್ಲಿ ಹೋದ ಏನೋ ಗೊತ್ತಿಲ್ಲ. ಬಂದು ಎಲ್ರಿಗೂ ದುಡ್ಡು ಕೊಟ್ಟ, ಅವನೇ ಕೊಟ್ಬಿಟ್ಟ. ಯಾರತ್ತು ಏನು ಮಾಡಿದೀವೋ ಅಂದೆ. ನಿಂಗೆ ಯಾಕೆ ಸುಮ್ಮನೆ ಇರೋ, ಇವತ್ತು ರೆಕಾರ್ಡಿಂಗ್ ಮುಗೀತಲ್ವಾ, ನಾಳೆದು ನೋಡ್ಕೊಳ್ಳೋಣ ಅಂದ. ಅವತ್ತು 4 ಹಾಡು ಮಾಡಿದ್ವಿ. ನೆಕ್ಸ್ಟ್ ಡೇ ಒಂದು 5 ಹಾಡು ಮಾಡಿಬಿಟ್ರೆ ಮುಗಿದೋಗುತ್ತೆ ಅಂತ ಈ ಥರ ಏನೋ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾನು ಹೇಗಾದರೂ ಮಾಡಿ ನಾಳೆ ದುಡ್ಡು ಸೆಟ್ ಮಾಡ್ಕೊಂಬರ್ತೀನಿ ಅಂತ ನಾನು ಅನ್ಕೋತಾ ಇದ್ದೆ. ಅವನು ಎಲ್ಲ ಮುಗಿದ ಮೇಲೆ ಹೋಗೋಕ್ಕೆ ಮುಂಚೆ, ಮನೆಗೆ ಹೋಗೋಕ್ಕೆ ಮುಂಚೆ, ಇದು ಇಟ್ಕೊಂಡಿರು ನಿನ್ನ ಕೈನಲ್ಲಿ ಅಂತ ಇನ್ನೊಂದು 30,000 ಒಂದು ದುಡ್ಡು ಕೊಟ್ಟ. ಯಾಕೆ, ನಾಳೆ ರೆಕಾರ್ಡಿಂಗ್ ಬೇಡವಾ ಅಂದ. ಎಲ್ಲಿಂತಂದ್ಯೋ, ನಿಂಗೆ ಯಾಕೋ ಮಾಡೋ. ಇದು ಅಶ್ವತ್ಥ. ಕೆಲಸ ನಿಲ್ಲಬಾರ್ದು, ಲಕ್ಷ ಖರ್ಚಾಗಲಿ ಆ ಕೆಲಸ ಆಗಬೇಕಷ್ಟೆ. ಮತ್ತು ಯಾರೇ ಕವಿಗಳಿಗೆ ಸನ್ಮಾನ ಮಾಡಬೇಕಾದ್ರೆ, ಕವಿಗಳಿಗೆ ಸನ್ಮಾನ ಮಾಡುವಾಗ ಅವನು ಯಾವ ಕವಿಗಳಿಗೂ ಒಂದೇ ಒಂದು ಬುಟ್ಟಿ ಯಾವತ್ತೂ ಕೊಟ್ಟಿಲ್ಲ. ಒಂದು 4 ಬುಟ್ಟಿ ಕೊಟ್ಬಿಡೋನು. ಅವರು ಆಟೋದಲ್ಲಿ ಎತ್ಕೊಂಡು ಹೋಗ್ಬೇಕಾಗಲ್ಲಮ್ಮ, ಅಷ್ಟು ಕೊಡಬೇಕು ಅವ್ರಿಗೆ, ಕವಿಗಳಿಗೆ. ಅವ್ರು ಅಷ್ಟು ಕೊಟ್ಟಿದ್ದಾರೆ ನಮಗೆ, ನಾವು ಏನು ಕೊಡ್ತೀವಿ, ಆಟೋದಲ್ಲಿ ಎತ್ಕೊಂಡು ಹೋಗೋಕ್ಕಾಗಬಾರ್ದು, ಅಷ್ಟು ಕೊಡಬೇಕು ಅಂತ. ಆ ರೀತಿ 4 ಹಣ್ಣಿನ ಬುಟ್ಟಿ 2, ಅದಕ್ಕಿನ್ನೇನೋ 2, ಅದೊಂದು 2 ಎಲ್ಲ ಹಾಕಿ ಕೊಡೋನು. ಅಂದರೆ ಎಲ್ಲವೂ ಸಮೃದ್ಧವಾಗಿರಬೇಕು, ಜೀವನ ಸಮೃದ್ಧವಾಗಿರಬೇಕು. ಆ ಜೀವನ ಪ್ರೀತಿ ಇದೆಯಲ್ಲ, ಆ ಜೀವನ್ಮುಖಿ ಪ್ರೀತಿ ಇದೆಯಲ್ಲ, ಅದು ಅಶ್ವತ್ಥನಲ್ಲಿ ಸದಾ ಕಾಲ ಕಾಣೋ ಅಂಥದ್ದು. ಹಾಗಾಗಿ ಅವನು ಮಗುವಿನಲ್ಲಿ ಮಗುವಾಗ್ತಾ ಇದ್ದ, ಚಿನ್ನಾರಿ ಮುತ್ತನಾಗ್ತಾ ಇದ್ದ. ಹಾಗೆಯೇ ರಸಿಕರಲ್ಲಿ ರಸಿಕನಾಗ್ತಾ ಇದ್ದ ನರಸಿಂಹಸ್ವಾಮಿಯವರ ಕವನಗಳಲ್ಲಿ. ಹಾಗೆಯೇ ನಾಗಮಂಡಲದಲ್ಲಿ ಇದ್ದಂತಹ ಲವಲವಿಕೆಯನ್ನು, ಆ ದ್ರಾಷ್ಟ್ಯವನ್ನು ಎಲ್ಲವನ್ನು ತನ್ನದಾಗಿಸಿಕೊಂಡು ತನ್ನ ಭಾವಗಳ ಜೊತೆಯಲ್ಲಿ ನಮಗೆ ಕೊಡ್ತಾ ಇದ್ದ. ಅದರಿಂದಾಗಿ ಇವತ್ತಿಗೂ ಅದು ಉಳಿದಿದೆ, ಕಾಲಾತೀತವಾಗಿ ಉಳಿದಿದೆ. ಕಾಲಾತೀತವಾಗಿ ಉಳಿದದ್ದು ಮಾತ್ರ ಕಲೆಯಾಗಿರುತ್ತೆ ಹೊರತು ಆ ಕ್ಷಣಕ್ಕೆ ಹೊರೆಯೋದಲ್ಲ. ಅಂತಹ ಕಲೆಗಾರಿಕೆಯನ್ನು ಅಶ್ವತ್ಥ ನಮಗೆ ಬಿಟ್ಟು ಹೋಗಿದ್ದಾರೆ. ಎಷ್ಟು ಸುಂದರವಾದ ಮಾತು ಹೇಳಿದ್ರು. ಕಾಲಾತೀತವಾಗಿ ಉಳಿಯುವಂಥ ಹಾಡುಗಳು. ನಾವು ಎಷ್ಟೋ ಚಲನಚಿತ್ರಗಳು ಸೂಪರ್ ಹಿಟ್ ಆಗತ್ತೆ, ಏನೋ 10 ಮಿಲಿಯನ್ ವ್ಯೂಸು, 100 ಮಿಲಿಯನ್ ವ್ಯೂ, 1 ವರ್ಷಕ್ಕೆ ಆ ಹಾಡು ಎಲ್ಲಿ ಹೋಯ್ತಂತಲೇ ಗೊತ್ತಿರಲ್ಲ. ಆದರೆ ಇವತ್ತಿಗೂ ಅಶ್ವತ್ಥರ ಹಾಡುಗಳನ್ನು 1000 ಸಂಖ್ಯೆಯಲ್ಲಿ ನೀವು ಕೂತು ಕೇಳ್ತಾ ಇದ್ದೀರಿ, ಅದು ಈ ಚಳಿಯಲ್ಲಿ ಅಂತಂದರೆ ಅಶ್ವತ್ಥರ ಶಕ್ತಿ. ಇನ್ನೊಂದು ಹಾಡನ್ನು ಕೇಳೋಣ. ಸಂತ ಶಿಶುನಾಳ ಶರೀಫ್ರದ ಒಂದು ಗೀತೆ, ರಾಮಚಂದ್ರ ಹಡಪದವರ ಅತ್ಯಂತ ನೆಚ್ಚಿನ ಗೀತೆ, ಆ್ಯಂಡ್ ಅಫ್ಕೋರ್ಸ್ ಬಹುತೇಕ ಗಾಯಕರ ನೆಚ್ಚಿನ ಗೀತೆ. ಈ ಗೀತೆಯನ್ನು ಕೇಳೋಣ. ಸೋರುತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತಿಹುದು ಮನೆಯ ಮಾಳಿಗೆ. ಅದ್ಭುತ. ಸೋರುತಿಹುದು ಮನೆಯ ಮಾಳಿಗೆ,
ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ತಾರುಗಟ್ಟಿ ಮಾಡ್ಬರಿಲ್ಲ. ಸೋರುತ್ತಿಗುವುದು ಮನೆಯ ಮಾಳಿಗೆ, ತಾರುಗಟ್ಟಿ ಮಾಡ್ಬರಿಲ್ಲ. ಕಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಮುರುಕು ತೊಳೆಯು ಹುಳುಕು ಚಲ್ತಿ ಹೊರೆದು ಸರಿದು ಕೀಲ ಸಡಲಿ. ಮುರುಕು ತೊಳೆಯು ಹುಳುಕು ಚಲ್ತಿ ಹೊರೆದು ಸರಿದು ಕೀಲ ಸಡಲಿ. ಅರಕು ಚಪ್ಪರ ಚೀರುಗುಂಡೆ, ಅರಕು ಚಪ್ಪರ ಚೀರುಗುಂಡೆ, ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಕರಕ್ಕೆ ಹುಲ್ಲು ಕಸವ ಬಿತ್ತಿ ನುರಿದ ಭವದಿ ಇಡುವೆ ಮುತ್ತಿ. ಹೆರಗೆ ಹುಲ್ಲು ಕಸವ ಬಿತ್ತಿ ನುರಿದ ಭವದಿ ಇರುವೆ ಮುತ್ತಿ. ಮಳೆಯ ಭರದಿ ತಿಳಿಯ ಮಣ್ಣು, ಮಳೆಯ ಭರದಿ ತಿಳಿಯ ಮಣ್ಣು, ಒಳಗೆ ಹೊರಗೂ ಏಕವಾಗಿ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ ಮಾಳಿಗೆ ಮಾಳಿಗೆ, ಸೋರುತ್ತಿಗುವುದು ಮನೆಯ ಮಾಳಿಗೆ. ಕಾಂತ ಕೇಳೆ ಕರುಣದಿಂದ ಬಂತು ತಾನೇ ಹುಬ್ಬಿ ಮಳೆಯು. ಕಾಂತ ಕೇಳೆ ಕರುಣದಿಂದ ಬಂತು ತಾನೇ ಹುಬ್ಬಿ ಮಳೆಯು. ಸಂತ ಶಿಶುವಿನಾಡದೀಶ ದೆರೆ ದೆರೆ ಎಂತ ಶಿಶುವಿನಾಡದೀಶ, ಎಂತ ಶಿಶುವಿನಾಡದೀಶ, ನಿಂತು ಪೊರೆವೆನೋ ಎಂದು ನಂಬಿದೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅರುಗಟ್ಟಿ ಮಾಡ್ಬರಿಲ್ಲ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅರುಗಟ್ಟಿ ಮಾಡ್ಬರಿಲ್ಲ. ಅಳಕತ್ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ. ಸೋರುತ್ತಿಗುವುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರುತ್ತಿಗುವುದು ಮನೆಯ ಮಾಳಿಗೆ. ಓ
ಈ ಹಾಡನ್ನು ಮೊದಲ ಬಾರಿಗೆ ಕೇಳಿದಾಗ ಇದು ಉಂಟು ಮಾಡಿದ ಪ್ರಭಾವ ಎಷ್ಟಿರಬಹುದು ಅನ್ನೋದನ್ನು ನಾವು ಊಹಿಸಿಕೊಳ್ಳಬಹುದು. ಸರ್, ಈ ನಾಡು ಎಂದಿಗೂ ನೆನಪಿಟ್ಟುಕೊಳ್ಳುವಂಥ ಇಂತಹ ಸಾಲು ಸಾಲು ನೆನಪುಗಳನ್ನು ಜೋಡಿಯಾಗಿ ಕೊಟ್ಟಿದ್ದಕ್ಕೆ, ಅಶ್ವತ್ಥ ಇಂತಹ ವಿರಾಟ್ ರೂಪವನ್ನು ಈ ಗೀತೆಗಳ ಮೂಲಕ, ಸಿನಿಮಾಗಳ ಮೂಲಕ ಇಡುವಲ್ಲಿ ನಿಮ್ಮ ಪ್ರಮುಖ ಪಾತ್ರ. ಈ ಊರಿಗೆ ಬರಬೇಕು ಅಂತ ನಾವು ನಿಮ್ಮನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಬಂದ್ರಿ. ನಿಮಗೆ ನಾನು ಅನಂತಾನಂತವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕುಂದಾಪುರ, ಕಡಲಪುರ ಪ್ರತಿಭೆಗಳ ತವರೂರು ಎಲ್ಲರಲ್ಲೂ ಇದೆ. ಇರಂಥವ್ರು ಇಲ್ಲ ಅಂತ ಹೇಳೋ ಹಾಗಿಲ್ಲ. ಇಂತಹ ಪ್ರತಿಭೆಗಳಿರುವಂತಹ ನಕ್ಷತ್ರಗಳ ಲೋಕಕ್ಕೆ ನಾನು ಬಂದನಲ್ಲ, ನನಗೂ ಒಂಚೂರು ಅಂಟಿಸ್ಕೊಡಿ, ನಾನು ಏನಾದ್ರು ಮಾಡ್ತೇನೆ, ನಿಮ್ಮ ಆಶೀರ್ವಾದ ಇರಲಿ. ಇವರನ್ನು ಹಾಗೆ ಹೇಗೆ ಬೀಳ್ಕೊಡೋಣ, ಇವರಿಗೊಂದು ಒಳ್ಳೆಯ ಹಾಡನ್ನು, ಇವ್ರದ್ದೇ ಹಾಡನ್ನು ಡೆಡಿಕೇಟ್ ಮಾಡಿ ಇವರನ್ನು ಬೀಳ್ಕೊಡೋಣ ಅಂತ ನೀವೆಲ್ಲರೂ ಮೆಚ್ಚುವ ಗೀತೆ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು.
ಗಾಳಿಯು ನಿನ್ನದೆ ಹಾರದಿರಲಿ ಬೆಳಕು 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 ನಾಗಾಭರಣ ಸರ್ ಅವರನ್ನು ಬೀಳ್ಕೊಡ್ಲಿಕ್ಕೆ ನಾನು ಸಮುದ್ಯತ ಬಳಗದ ಪಾಲುದಾರರನ್ನ ವೇದಿಕೆಗೆ ಬರಮಾಡ್ಕೊಳ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಸಹಯೋಗವನ್ನು ಹೊತ್ತಂತಹ ನ್ಯೂಸ್ ಫಸ್ಟ್ ಚಾನಲ್ನ ಮುಖ್ಯಸ್ಥರಾದಂಥ ಶ್ರೀಯುತ ರವಿಕುಮಾರ್ ಅವರು ಬಂದಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ನಮ್ಮೂರಿಗೆ ಬರಬೇಕು ಅಂತ ಭರಣ ಅವರನ್ನು ಕೇಳಿಕೊಂಡಾಗ ಪ್ರೀತಿಯಿಂದ ಖುಷಿಯಿಂದ ಆಗಮಿಸಿದ್ದು. ಅವರ ಸಾಧನೆಯ ಪುಟಗಳನ್ನು ತಿರುವುದರೆ ಪ್ರಾಯಶಃ ಈ ಇಡೀ ರಾತ್ರಿ ಸಾಲೋದಿಲ್ಲ. ಅಷ್ಟು ಸೂಪರ್ ಹಿಟ್ ಚಿತ್ರಗಳನ್ನು, ನಾವು ಎಂದಿಗೂ ಕೇಳಬಹುದಾದಂಥ ಸಂಗೀತ ಇರುವಂತಹ ಚಿತ್ರಗಳನ್ನು ಅವರು ನಮಗೆ ನೀಡಿದ್ದಾರೆ. ಅವರಿಗೆ ನ್ಯೂಸ್ ಫಸ್ಟ್ ವತಿಯಿಂದ ಒಂದು ಪ್ರೀತಿಯ ಕಾಣಿಕೆಯನ್ನು ರವಿಕುಮಾರ್ ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಒಂದೇ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂತಂದ್ರೆ, ಅದ್ಭುತಗಳ ಸಮ್ಮಿಲನದ ಸಾಕ್ಷಾತ್ಕಾರವೇ ಈ ಸತ್ಯಾವತಾರ. ಇಷ್ಟು ಅದ್ಭುತಗಳ ಸಮ್ಮಿಲನದ ಕಾರ್ಯಕ್ರಮ ಮಿಸ್ ಮಾಡ್ಕೊಂಡಿದ್ರೆ ನಾನು ತುಂಬ ತಪ್ಪು ಮಾಡ್ತಿದ್ದೆ ಅಂತ ಅನಿಸ್ತಿತ್ತು ನನಗೆ. ಸೊ ನ್ಯೂಸ್ ಫಸ್ಟ್ ನಾವು ಆರಂಭ ಮಾಡಿ 5 ವರ್ಷ ಆಗಿದೆ. ಇತ್ತೀಚೆಗೆ 5 ವರ್ಷ ಪೂರೈಸಿದ್ದೀವಿ. ಮೊದಲನೇ ಬಾರಿಗೆ ಇಡೀ ರಾಜ್ಯದಲ್ಲಿ 31 ಟಿ ವಿ ಚಾನಲ್ಲು ಮತ್ತು 35 ಡಿಜಿಟಲ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ತಕ್ಕಂಥ ಏಕೈಕ ಸಂಸ್ಥೆ ನಮ್ಮದು. ದಿನಕ್ಕೆ 2 ಕೋಟಿಗೂ ಹೆಚ್ಚು ಜನವನ್ನು ತಲುಪ್ತಾ ಇದ್ದೀವಿ. ನಿಮ್ಮ ಸಹಕಾರದಿಂದ, ನಿಮ್ಮ ಆಶೀರ್ವಾದದಿಂದ ಈ ಸಂಸ್ಥೆಯನ್ನು ಇನ್ನಷ್ಟು ದೊಡ್ಡದು ಮಾಡಬೇಕು ಅನ್ನೋದು ನಮ್ಮ ಅನಿಸಿಕೆ. ನಿಮ್ಮ ಆಶೀರ್ವಾದ, ಆರೈಕೆ ಹೀಗೆ ಇರಲಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಕನ್ನಡ ಕಂಡ ಮೇರು ಕವಿ, ಪ್ರೇಮ ಕವಿ, ತುಂಟ ಕವಿ BR ಲಕ್ಷ್ಮಣ್ ರಾಯರನ್ನು ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಾನು ವೇದಿಕೆಗೆ ಬರಮಾಡಿಕೊಳ್ತೇನೆ. BR ಲಕ್ಷ್ಮಣ್ ರಾಯರು. ಅಂದಿನಿಂದ ಇಂದಿನವರೆಗೂ ಅವರು ಆಗಲೇ ಹೇಳಿದ ಹಾಗೆ ಇದು ಕಾಲ ಒಳಿಸದ ಚೆಲುವಿನ ಗೀತೆ. ಸುಬ್ಬ ಭಟ್ಟರ ಮಗಳೇ ಖ್ಯಾತಿಯ ಅಮ್ಮ ಅಲ್ಲ, ಅದು ಅಷ್ಟು ಸುಬ್ಬ ಭಟ್ರ ಮಗಳೇ ಅಷ್ಟೆಲ್ಲಾನು ಜನಪ್ರಿಯವಾಗೋದಕ್ಕೆ ಕಾರಣ ಸುಬ್ಬ ಭಟ್ರು. ಆ ಸುಬ್ಬ ಭಟ್ರು ನಮ್ಮ ಮಾವ. ಸುಬ್ಬ ಭಟ್ರ ಮಗಳನ್ನೇ ಇವರು ಮದುವೆ ಆಗಿ ನೋಡಿ ಕವಿಯ ನೋಡಿ, ಎಲ್ಲ ಕವಿ ಎಂತೆಂಥವನ್ನು ಕೂಡ ಅಮರಗೊಳಿಸಿರ್ಬೋದು. ಆ ಕವಿ ಭಾಳ ಜನ ಕವಿಗಳು ತಮ್ಮ ಪ್ರೇಯಸಿರನ್ನ ಅಮರಗೊಳಿಸಿರ್ತಾರೆ. ಅಂದರೆ ಮತ್ತೆ ಇನ್ನು ಬೇರೆ ತಂದೆನೋ ತಾಯಿನೋ ಎಲ್ಲ ಇರ್ಬೋದು. ಆದರೆ ಮಾವನವರನ್ನು ಅಮರಗೊಳಿಸಿರುವ ಏಕೈಕ ಕವಿ ನಾನು. ಮತ್ತು ಆ ಸುಬ್ಬ ಭಟ್ರು ಶಿವಮೊಗ್ಗದವರು, ನಾನು ಬಯಲುಸೀಮೆ ಚಿಂತಾಮಣಿಯವನು. ಆದರೆ ನನಗೆ ಕುಂದಾಪುರದೊಂದಿಗೆ ನನ್ನ ಒಂದು ಭಾಳ ಆತ್ಮೀಯದ ಬಾಂಧವ್ಯ ಇದೆ. ಏನಂದರೆ ನಮ್ಮ ಸೊಸೆ ಕುಂದಾಪುರದವಳು. ಹಾಗಾಗಿ ಕುಂದಾಪುರದ ಜೊತೆ ನನ್ನ ಸಂಬಂಧ ಕೂಡ ಇದೆ ಇಲ್ಲಿ. ಹಾಗಾಗಿ ನನಗೆ ಈ ಊರಿಗೆ ಬರಲಿಕ್ಕೆ ಭಾಳ ಸಂತೋಷ ಕೂಡ. ನಮ್ಮ ಬೀಗರು ಬಂದಿದ್ದಾರೆ ಅವರು. ಆ ಬೀಗರ ಬಗ್ಗೆ ಪದ್ಯ ಬರೀಬೇಕು ನನಗೆ. ಸೊ ಭಾಳ ಸಂತೋಷ ಇವತ್ತು ಕುಂದಾಪುರಕ್ಕೆ ಬಂದಿರೋದು ಕೂಡ ನಾನು. BR ಲಕ್ಷ್ಮಣ್ ರಾಯರು ಕೇವಲ ನಮಗೆ ನಿಮಗೆ ಇಷ್ಟ ಆಗುವ ಕವಿತೆ ಅಷ್ಟೇ ಕೊಟ್ಟಿದ್ದಲ್ಲ. ಡಾಕ್ಟರ್ C ಅಶ್ವಥ್ ಅವರು ನಿಗೂಢ ಅಥವಾ ಗೂಢ ಅಥವಾ ಸಾದಾ ಎಲ್ಲ ಕವಿತೆಗಳನ್ನು ಆರಿಸಿ ಅಷ್ಟಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಮಾಡಲಿಕ್ಕೆ ಅವರ ಎಡಬಲದಲ್ಲಿ ಕವಿಗಳಿದ್ದರು ಅಂತ ಆಗಲೇ ನಾವು ಮಾತಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಇದ್ದವರೇ HS ವೆಂಕಟೇಶ್ ಮೂರ್ತಿಯವರು, BR ಲಕ್ಷ್ಮಣ್ ರಾಯರು, MN ವ್ಯಾಸರಾಯರು ಮತ್ತು NS ಲಕ್ಷ್ಮೀನಾರಾಯಣ ಭಟ್ರು. ಇವರೆಲ್ಲರೂ ಕೂಡ ಅಶ್ವಥ್ ಅವರಿಗೆ ಈ ಗೀತೆಯ ಭಾವ ಇದು, ಈ ಗೀತೆಯ ಸಾರ ಇದು ಅಂತ ಹೇಳಿದರ ಪರಿಣಾಮ
ನಮಗೆ ಇಂಥ ಗೀತೆಗಳೆಲ್ಲ ಸಿಕ್ಕಿದ್ವು. ಅವರನ್ನು ಮಾತಾಡಿಸೋದಕ್ಕೆ ಮುಂಚೆ ಅವರದೇ ಒಂದು ಗೀತೆಯನ್ನು ನಾನು ಮೊದಲಿಗೆ ಕೇಳಿಸಿ ಆಮೇಲೆ ಮಾತಾಡೋಣ. ಮೊದಲ ಗೀತೆ ನಿಮ್ಮೆಲ್ಲರ ನೆಚ್ಚಿನ ಗೀತೆ ಆ್ಯಂಡ್ ಅಫ್ಕೋರ್ಸ್ ಪಲ್ಲವಿ ಅವರ ಅತಿ ಪ್ರೀತಿಯ ಗೀತೆ, ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೇನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳವಳ್ಳಿ, ಕಡಿಯಲೊಲ್ಲೆ ನೀ ಕರುಳವಳ್ಳಿ, ಒಲ ಓಡುತ್ತಿರುವ ತಾಯೇ ಬಿಡದ ಭುವಿಯಾಯಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ರಕ್ಷಿಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ನಿನ್ನ ರಕ್ಷಿಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ಓಟ ಕಲಿವೆ
ಅದ್ಭುತವಾದಂತಹ ಹಾಡಿದು. ಆದರೆ ನನಗೆ ಆಶ್ಚರ್ಯ ಸರ್, ಈ ಗಾಳ ಮೀನು ಇವೆಲ್ಲ ನಮ್ಮೂರಿಗೆ ಸಂಬಂಧಪಟ್ಟಿದ್ದು. ನೀವು ಚಿಂತಾಮಣಿಯ ಬ್ರಾಹ್ಮಣರು, ನಿಮ್ಗೆ ಯಾಕೆ ಗಾಳ ಮೀನು ಎಲ್ಲ ನೆನಪಿಗೆ ಬಂತು ಅಂತ. ಅದರ ನಂತರದ ಸಾಲುಗಳು ನಾವು ನಮ್ಮ ಊಹೆಗೂ ಮೀರಿದ ಸಾಲುಗಳನ್ನು ಕೊಟ್ಟರೆ ಈ ಹಾಡಿನ ಬಗ್ಗೆ ಹೇಳಿದ್ರು ಸರ್. ನೋಡಿ, ಇದು ಆ್ಯಕ್ಚುಲಿ ನನ್ನ ಮೊಟ್ಟ ಮೊದಲ ಕವನ ಸಂಕಲನ ಗೋಪಿ ಮತ್ತು ಗೋಂಡಲಿನಾದಲ್ಲಿ ಯಾವುದೇ ಕವಿ ಬಹುಶಃ ಬರೆಯುವ ಮೊದಲನೆಯ ಕವಿತೆ ಅಂದರೆ ಅವರ ಅಮ್ಮನ ಬಗ್ಗೆನೇ ಅಂತ ಕಾಣುತ್ತೆ. ನಾನು ನನ್ನ ಅಮ್ಮನ ಬಗ್ಗೆ ಬರೆದ ಪದ್ಯ, ಮೊಟ್ಟ ಮೊದಲನೇ ಪದ್ಯ ಅದು 1969ರಲ್ಲಿ. ಅದಾದಮೇಲೆ ಅದು ಹಾಡಾಗಿದ್ದು 1984ರಲ್ಲಿ ಆಕಾಶವಾಣಿಯಲ್ಲಿ ಬಂದಿತ್ತು. 1984 40 ವರ್ಷಗಳಿಂದ ಸತತವಾಗಿ ಇದು ಕನ್ನಡಿಗರ ಮನಸ್ಸಿನಲ್ಲಿ ಉಳಿದಿದೆ. ಇದೊಂದು ಭಾಳ, ಮತ್ತು ನಾನು ಎಲ್ಲೋದ್ರೂ ನನ್ನ ಲೆಟರ್ ಹೆಡ್ ಸಾಂಗ್ ಅಂತ ಹೇಳ್ತಾ ಇರ್ತೀನಿ ಇದನ್ನು. ಯಾಕಂದರೆ BR ಲಕ್ಷ್ಮಣರಾವ್ ಯಾರಿಗೂ ಗೊತ್ತೋ ಬಿಡ್ತೋ, ಆದರೆ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅಮೇರಿಕಾದಲ್ಲಿ, ಇಂಗ್ಲೆಂಡಲ್ಲಿ, ಗಲ್ಫ್ ಕಂಟ್ರೀಸ್ ಎಲ್ಲೆಲ್ಲ ಕಡೆ ಹೋಗಿದ್ದೀನಿ ನಾನು. ಎಲ್ಲೆಲ್ಲಿ ಕಂಡಿದ್ದರೆ ಎಲ್ಲ ಕಡೆ ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡಿದೆ. ಅದಕ್ಕೆ ನಾನು ನನ್ನ ಅಮ್ಮನಿಗೆ, ಅಮ್ಮ ಅಂತಂದರೆ ಇಲ್ಲಿ ತಾಯಿ ಅಂದರೆ ಬರೀ ತಾಯಿ ಅಷ್ಟೇ ಅಲ್ಲ, ತಾಯಿ ನೆಲತಾಯಿ. ಈ ಹಾಡು ಇಬ್ಬರ ಬಗ್ಗೆಯೂ ಇರೋ ಹಾಡಿದು. ತಾಯಿ ನೆಲತಾಯಿಯ ಹಾಡಿದು, ಬಿಡದ ಭುವಿಯ ಮಾಯೆ. ಹಾಗಾಗಿ ನಾನು ನನ್ನ ಅಮ್ಮನಿಗೆ, ಕನ್ನಡಮ್ಮನಿಗೆ ಇಬ್ಬರಿಗೂ ನನ್ನ ಧನ್ಯವಾದಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದು ಮತ್ತು ಕೆಲವು ವಿಚಾರಗಳು ಅಶ್ವತ್ಥನ ವೈಶಿಷ್ಟ್ಯದ ಬಗ್ಗೆ ನಾಗಭರಣ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಕೇಳ್ತಾನೆ ಇರ್ಬೋದಾಯ್ತು ಇನ್ನು ಎಷ್ಟಾದರೂ. ಅವನು ಚಲನಚಿತ್ರ ನಿರ್ದೇಶಕ, ನಟ ಎಲ್ಲ ಆಗಿದ್ದರಿಂದ ಅದ್ಭುತವಾಗಿ ಅವನು ಇವತ್ತು ಅಶ್ವಥ್ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ನಾಗಾಭರಣನು ನನಗೆ 40 ವರ್ಷದ ಗೆಳೆಯ, ನನಗಿಂತ ಚಿಕ್ಕವನು. ಮತ್ತು ಆ ಕಾಲದಿಂದ ಈ ಕಾಲದ ತನಕ ನಾವು ಏಕವಚನದ ಗೆಳೆಯರು ಬೇರೆ, ಅನೇಕ ಏಕವಚನದ ಗೆಳೆಯರಲ್ಲಿ ಒಂದು. ಈ ನಾಗಾಭರಣ ಮಾಡಿರೋ ಇನ್ನೊಂದು ಸಾಧನೆ ಬಗ್ಗೆ ಅವನು ಹೇಳ್ಕೊಳ್ಳಿಲ್ಲ, ಅದನ್ನು ನಾನು ಹೇಳಬೇಕೀಗ. ಅದೇನೆಂದರೆ, ದೂರದರ್ಶನದಲ್ಲಿ ಗೀತಮಾಧುರಿ ಅಂತ ಬಂತು. ಆ ಗೀತಮಾಧುರಿ ಅದು ಮೊಟ್ಟ ಮೊದಲನೇ ಬಾರಿಗೆ ಕನ್ನಡದ ಪ್ರಮುಖ ಕವಿಗಳನ್ನು ಇಟ್ಕೊಂಡು ಒಬ್ಬೊಬ್ಬ ಕವಿಯ ಒಂದೊಂದು ಎಪಿಸೋಡಲ್ಲಿ 5 ಹಾಡುಗಳನ್ನು ದೃಶ್ಯೀಕರಿಸಿರೋದು. ಇದು ಮೊಟ್ಟ ಮೊದಲು ಬಂದದ್ದು ಕನ್ನಡದಲ್ಲಿ. ಸೊ ಅದು ಕುವೆಂಪು ಅವರಿಂದಿದ್ದು, ಕುವೆಂಪು ಬೇಂದ್ರೆ ಅವರಿಂದ ಹಿಡಿದು HS ವೆಂಕಟೇಶಮೂರ್ತಿ ನನ್ನ ತನಕನೂ ಮತ್ತು ಮುಂದಿನ ತನಕನೂ. ಸೊ ಈ ಎಲ್ಲ ಕವಿಗಳನ್ನು ಮೊಟ್ಟ ಮೊದಲನೇ ಬಾರಿಗೆ ಅಂತ ಒಂದು ದೊಡ್ಡ ಸಾಧನೆ ಮಾಡಿದ್ದು ಅದು ಕೂಡ ಈ ನಾಗಾಭರಣನೇ. ಮತ್ತು ದೂರದರ್ಶನ ಬಾನುಲಿಗಳಲ್ಲಿ ಭಾವಗೀತೆನೇ ಕೇಳುವಂತಾಗಿದ್ದು ಅದೇ ಮೊದಲ ಪ್ರಯತ್ನ. ಹೌದೌದು, ಅಂತ ಹರಿಕಾರರು ತಾವು. ಅದು ಕೂಡ HS ವೆಂಕಟೇಶಮೂರ್ತಿ ಮತ್ತು ನಾನು ಅದರ ಸಾಹಿತ್ಯ ನೋಡಿಕೊಂಡಿದ್ದು. ಅದರ ಇದನ್ನು ನಿರ್ದೇಶನ ಮಾಡಿದ್ದು ನಾಗಾಭರಣ ಮತ್ತು ಸಂಗೀತ ನಿರ್ದೇಶನ ಎಲ್ಲ ನೋಡ್ಕೊಂಡಿದ್ದು C. ಅಶ್ವಥ್. ಹೀಗೆ ನಮ್ಮೊಂದು ಟೀಮ್, ನಮ್ಮದು ಗ್ರೂಪ್. ಹಾಗಾಗಿ ಆ ಥರ ಬರ್ತಿತ್ತು. ಭಾಳ ನನಗೆ ಇವತ್ತಿಗೂ ಹೆಮ್ಮೆಯ ಸಂಗತಿ ಏನಂದ್ರೆ, ಅಶ್ವಥ್ ನಮ್ಮ ಶಿಶುನಾಳ ಶರೀಫರನ್ನು ಬಿಟ್ಟರೆ ಅತ್ಯಂತ ಹೆಚ್ಚು ಹಾಡುಗಳನ್ನು ರಾಗ ಸಂಯೋಜನೆ ಮಾಡಿರೋದು HSVದು ಮತ್ತು ನಂದು. ಹೌದು, ನನ್ನ 100ಕ್ಕೂ ಹೆಚ್ಚು ಹಾಡುಗಳಿಗೆ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ ಅನ್ನೋದು ನನಗೊಂದು ಹೆಮ್ಮೆಯ ಸಂಗತಿ ಅದು. ಸೊ ಅಶ್ವಥ್ ಕೂಡ ನಮಗೆ ಆ ಥರದ ಆತ್ಮೀಯ, ಅವರು ಬರೀ ಒಬ್ಬ ಸಂಗೀತ ನಿರ್ದೇಶಕ ಅಷ್ಟೇ ಅಲ್ಲ, ನಮಗೆ ಆತ್ಮೀಯ ಬಂಧು ಆಗಿದ್ದರು ಅವರು. ಎಲ್ಲ ಸ್ವರೂಪಗಳನ್ನು ಕೂಡ ಈ ನಾಗಾಭರಣ ಈಗಾಗಲೇ ನಿಮ್ಗೆ ಹೇಳಿದ್ದಾರೆ. ಸೊ ಇದು ಅಶ್ವಥ್ ಬಹಳ, ಅದು ಹೇಳಿದ ಆತ್ಮೀಯರಾಗಿಬಿಟ್ರೆ ಭಾಳ ಆತ್ಮೀಯರಾಗಿರ್ತಾಯಿದ್ರು. ಹಾಗಾಗಿ ಅವ್ರು ನಮ್ಮ ಒಂದು ರೀತಿ ಮನೆ ನಮ್ಮ ಮನೆಯ ಒಬ್ಬ ಹಿರಿಯ ಸೋದರರ ಥರ ಇದ್ದರು ಅವರು. ಹಾಗಾಗಿ ನಮಗೆ ಒಂದು ರೀತಿ ಮನೆಗೂ ಸಂಬಂಧಪಟ್ಟಂಥವರಾಗಿದ್ದರು ಅವರು. ಹಾಗಾಗಿ ಆ ಥರದವರು. ಮತ್ತು ಅವರ ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಅವರ ತ್ರಿವಿಕ್ರಮ ಸಾಧನೆ. ತ್ರಿವಿಕ್ರಮ ಅದು ಹೇಳಿದ್ರೆ ನಾಗಾಭರಣನೇ. ಮೊದಲಿಗೆ ನಾಟಕರಂಗ, ಆಮೇಲೆ ಚಿತ್ರರಂಗ ಮತ್ತು ಸುಗಮ ಸಂಗೀತ, 3ರಲ್ಲೂ ಪ್ರಸಿದ್ಧಿ ಪಡೆದಂತಹ ಏಕಮಾತ್ರ ಒಬ್ಬ ಸಂಗೀತ ನಿರ್ದೇಶಕ ಮತ್ತು ಗಾಯಕ ಅಂತಂದರೆ C. ಅಶ್ವಥ್, ಅದೊಂದು. ಮತ್ತು ಸುಗಮ ಸಂಗೀತಕ್ಕೆ ಈ ಕನ್ನಡವೇ ಸತ್ಯ ಅಂತಹ ಕಾರ್ಯಕ್ರಮ ಮಾಡಿ ಅದಕ್ಕೊಂದು ತಾರಾ ಮೌಲ್ಯವನ್ನು, ಸ್ಟಾರ್ ಸ್ಟೇಟಸ್ ತಂದುಕೊಟ್ಟವರು C. ಅಶ್ವಥ್. ಮತ್ತು ನನ್ನ ಮಟ್ಟಿಗೆ ಹೇಳೋದಾದರೆ ಕನ್ನಡದಲ್ಲಿ ನವೋದಯ ಕವಿಗಳ ಅಲ್ಲಿಗೆ ನಿಂತೋಗಿತ್ತು. ನಮ್ಮ KS ನರಸಿಂಹಸ್ವಾಮಿ ಅಲ್ಲಿ ತನಕ, ಯಾರು ಮೈಸೂರು ನಂದಸ್ವಾಮಿಯವರು. ಆದರೆ ನಂತರದ ಪೀಳಿಗೆಯ ಹೊಸ ಕವಿಗಳನ್ನು ಸುಗಮ ಸಂಗೀತಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು C. ಅಶ್ವಥ್. ಅದು ನಮ್ಮ 1984ರಲ್ಲಿ
ಕೆಂಗುಲಾಬಿ ಅನ್ನೋ ಕ್ಯಾಸೆಟ್ ಬಂತು. ಅದರಲ್ಲಿ ಎಚ್ ಎಸ್ ವೆಂಕಟೇಶ್ಮೂರ್ತಿ, ಬಿ ಆರ್ ಲಕ್ಷ್ಮಣರಾವ್, ಎಮ್ ಎನ್ ವ್ಯಾಸರಾವ್ ಮತ್ತು ದೊಡ್ಡಗೇಗೌಡರು 4 ಜನ ಹೊಸ ಕವಿಗಳನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ಸಿ ಅಶ್ವಥ್. ಹಾಗಾಗಿ ನಮ್ಮನ್ನು ಈ ಕ್ಷೇತ್ರಕ್ಕೆ ತಂದವರು ಸಿ ಅಶ್ವಥ್. ಇದು ಒಂದು ಹೊಸ ಆಯಾಮವನ್ನು ಭಾವಗೀತೆಗಳ ಕ್ಷೇತ್ರಕ್ಕೆ ತಂದುಕೊಟ್ಟಂಥದ್ದು. ಅವತರಿತ ಸತ್ಯಾವತಾರ